गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। सर्वात्मा सर्वदृग्योऽसौ सर्वाध्यासनिरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। नमो नमः शङ्कर पादुकाभ्याम्। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। ಭಗವದ್ಭಕ್ತರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ತತ್ವ ಜಿಜ್ಞಾಸು ಸಾಧಕರು, ವಿಮರ್ಶಕರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದಿನ ಶುಭೋದಯವನ್ನು ತಿಳಿಸುತ್ತಾ, ಇಂದು 2025ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ 15ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ಅಧ್ಯಾಸ ಭಾಷ್ಯಕ್ಕೆ ಪೂಜ್ಯ ಸದ್ಗುರುಗಳು ಬರೆದಿರುವ ಸುಗಮ ವ್ಯಾಖ್ಯಾನವನ್ನು ನೋಡೋಣ. ಕೊನೆಯ ವಾಕ್ಯವತ್ತೆ ನೋಡಿ, ಇದು 41ನೇ ಪುಟದಲ್ಲಿ ಕೊನೆಯ ವಾಕ್ಯ. ಸ್ಮೃತಿರೂಪಃ ಪೂರ್ವದೃಷ್ಟಾವಭಾಸಃ ಇತಿ ತು ಅಸಾಧ್ಯ ಅಧ್ಯಾಸ ಲಕ್ಷಣ ಸ್ಪಷ್ಟೀಕರಣಾರ್ಥಮೇವ ಇತಿ ನ ತಸ್ಯ ಪ್ರಕೃತ ಅಧ್ಯಾಸ ಲಕ್ಷಣ ಶರೀರೆ ಪ್ರವೇಶಃ ಇತಿ ನ ಪ್ರಸ್ಮರ್ತವ್ಯಂ. ಇದೊಂದು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಅದ್ಭುತವಾದ ಸಂಶೋಧನೆ, ತುಂಬಾ ಜೋರಾಗಿದೆ. ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಅಧ್ಯಾಸದ ಲಕ್ಷಣವನ್ನು ಹೇಳುವಾಗ ಸ್ಮೃತಿರೂಪ
ಪರತ್ರ ಪೂರ್ವ ದೃಷ್ಟಾವಭಾಸ ಅಂತ ಹೇಳಿದ್ದಾರೆ. ಇದು ಸಾಧಿಯಾಗಿರುವ ಅಧ್ಯಾಸಕ್ಕೆ ಅನ್ವಯವಾಗುವ ಲಕ್ಷಣ. ಅಂದರೆ ಲೋಕದಲ್ಲಿ ಪ್ರಸಿದ್ಧವಾಗಿರುವ ವೈಯಕ್ತಿಕವಾದ ಅಧ್ಯಾಸಕ್ಕೆ ಸಾಮಾನ್ಯ ಲಕ್ಷಣವೇ ಹೊರತು ಇದನ್ನ ನಾವು ವೇದಾಂತದಲ್ಲಿ ಹೇಳುವ ಅನಾದಿ ಅನಂತಹ ಅಧ್ಯಾಸ ಎನ್ನುವ ಪ್ರಕೃತಾಧ್ಯಾಸಕ್ಕೆ ಲಕ್ಷಣವಾಗಿ ಸ್ವೀಕರಿಸಬಾರದು. ಬಹಳ ಜ್ವರ ವಾಕ್ಯ. ಸ್ಮೃತಿರೂಪ ಪರತ್ರ ಪೂರ್ವ ದೃಷ್ಟಾವಭಾಸ. ಅಧ್ಯಾಸವೆಂದರೇನು? ಸ್ಮೃತಿಯ ರೂಪವಾಗಿರಬೇಕು ಮತ್ತು ಹಿಂದೆ ಅದನ್ನು ಕಂಡಿರಬೇಕು. ಈಗ ಆ ಪದಾರ್ಥವಿರಬಾರದು. ಅದಲ್ಲದರಲ್ಲಿ ಅದನ್ನು ಅಧ್ಯಾಸ ಮಾಡಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರಲ್ಲ. ಇಲ್ಲಿ ಒಂದು ಸ್ಮೃತಿ ರೂಪ, ಮತ್ತೊಂದು ಪೂರ್ವ ದೃಷ್ಟಾವಭಾಸ. ಈ ಎರಡೂ ಲಕ್ಷಣಗಳು ಸಾದಿ ಅಧ್ಯಾಸ ಲಕ್ಷಣ. ಸಾದಿ ಆದಿನ ಸಹ ವರ್ತತೆ ಇತಿ ಸಾದಿ. ಆದಿಯನ್ನ ಸಾಧ್ಯ ಅಲ್ಲ, ಮಹಾಪ್ರಾಣ ಬೇಡ. ನಾನು ಸಾಧ್ಯಧ್ಯಾಸ ಅಂದು ತಪ್ಪು. ಸಾಧ್ಯವಲ್ಲ ಮಗು, ಸಾದಿ ಎಂದಿದ್ದು. ಸಾದಿ ಆದಿಯನ್ನ ಉಳ್ಳಂತ ಅಧ್ಯಾಸದ ಲಕ್ಷಣವೇನು ಎನ್ನುವುದನ್ನ ಸ್ಪಷ್ಟೀಕರಣಾರ್ಥ ಸ್ಫುಟಗೊಳಿಸುವುದಕ್ಕಾಗಿ ಹೇಳಿದ ವಾಕ್ಯವೇ ಹೊರತು ನತು ಯಾವುದಕ್ಕಲ್ಲ. ಅಂದ್ರೆ ಅಧ್ಯಾಸ ಲಕ್ಷಣ ಶರೀರೇ ಪ್ರವೇಶ. ಈ ಲಕ್ಷಣವನ್ನ ನಾವುಗಳು ಈ ಪ್ರಕೃತಾಧ್ಯಾಸವಿದೆಯಲ್ಲ, ಏವಮಯಮನಾದಿರಂತಹ ನೈಸರ್ಗಿಕೋಧ್ಯಾಸ, ಈ ಪ್ರಕೃತಾಧ್ಯಾಸದ ಲಕ್ಷಣದ ಭಾಗದಲ್ಲಿ ಇದಕ್ಕೆ ಪ್ರವೇಶವಿಲ್ಲ. ಸ್ಮೃತಿರೂಪ ಪರತ್ರ ಪೂರ್ವ ದೃಷ್ಟಾವಭಾಸ ಎಂದು ಅಧ್ಯಾಸದ ಲಕ್ಷಣವನ್ನು ಹೇಳಿದ್ದಾರೆ. ಇದು ಲೋಕದಲ್ಲಿರುವ ವೈಯಕ್ತಿಕವಾದ ಆದಿವುಳ್ಳಂಥ ಅಧ್ಯಾಸದ ಲಕ್ಷಣವೇ ಹೊರತು ವೇದಾಂತದಲ್ಲಿ ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರವರು ಪ್ರತಿಪಾದನೆ ಮಾಡುತ್ತಿರುವ ಸರ್ವಾನರ್ಥಗಳಿಗೂ ಹೇತುವಾಗಿರುವ ಅನಾದಿಯಾದ ಅಧ್ಯಾಸಕ್ಕೆ ಲಕ್ಷಣವಲ್ಲ. ರಾಮ್ 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 ರಾಮ, ಎಷ್ಟು ಧೈರ್ಯ ಬೇಕು ಹೇಳ್ಬೇಕಾದ್ರೆ. ತಸ್ಯ ಈ ಲಕ್ಷಣವನ್ನ ಅಧ್ಯಾಸ ಲಕ್ಷಣ ಶರೀರೆ, ಅಧ್ಯಾಸ ಪ್ರಕೃತಾಧ್ಯಾಸದ ಲಕ್ಷಣದ ಭಾಗಕ್ಕೆ ಶರೀರದಲ್ಲಿ ನ ಪ್ರವೇಶ, ಸೇರಿಸಿಕೊಳ್ಳಬಾರದು. ಇಲ್ಲಿ ಜನರಲೈಸೇಷನ್, ಸಾಮಾನ್ಯವಾಗಿ ಲೋಕದಲ್ಲಿ ಅಧ್ಯಾಸವೆಂದರೇನು? ಹಿಂದೆ ನೋಡಿದ ವಸ್ತು ಈಗ ಇಲ್ಲ, ಮನಸ್ಸಿನಲ್ಲಿದೆ, ಅದನ್ನು ಅಧ್ಯಾಸ ಮಾಡಿಕೊಳ್ಳುವುದಕ್ಕೆ ಅಧ್ಯಾಸ ಅಂತ ಹೆಸರು. ಇದು ಅಧ್ಯಾಸವೆಂದರೇನು ಎನ್ನುವ ಪ್ರಶ್ನೆಗೆ ಉತ್ತರವೇ ಹೊರತು ಇಲ್ಲಿ ಹೇಳುತ್ತಿರುವ ಸಂಸಾರ ದುಃಖಕ್ಕೆ ಕಾರಣವಾಗಿರುವ ಅಧ್ಯಾಸಕ್ಕೆ ಇದು ಲಕ್ಷಣವಲ್ಲ ಎನ್ನುವುದನ್ನ ನ ಪ್ರಸ್ಮರ್ತವ್ಯಂ, ಮರೆಯಬಾರದು. ಪ್ಲೀಸ್ ಡೋಂಟ್ ಫರ್ಗೆಟ್ ಇಟ್. ಇಲ್ಲೊಂದು ತಮಾಷೆ ಕಥೆ ಹೇಳ್ತೇನೆ. ಪೂಜ್ಯ ಸದ್ಗುರುಗಳು ನ ಪ್ರಸ್ಮರ್ತವ್ಯಂ ಅಂತ ಬರೆದು, ಯಾವಾಗ ಗುರುಗಳ 78ನೇ ವಯಸ್ಸಿನಲ್ಲಿ ಬರೆದು ಪ್ರಿಂಟ್ ಎಲ್ಲ ಹೋಯ್ತು. ಆಮೇಲೆ ಗುರುಗಳು ಏನ್ ಮಾಡಿದ್ರು, ಒಬ್ರು ಪರಕಂಜ ಸುಬ್ರಹ್ಮಣ್ಯ ಭಟ್ಟ ಅಂತ ಬರ್ತಾ ಇದ್ರು. ಒಳ್ಳೆ ವ್ಯಾಕರಣ ವಿದ್ವಾಂಸರು, ಸುಮಾರು ಅವರಿಗೆ 65-66 ವರ್ಷ ಇರಬೇಕು. ನೈಷ್ಠಿಕ ಬ್ರಹ್ಮಚಾರಿಗಳು. ನನ್ನ ಪರಮ ಪೂಜ್ಯ ಸದ್ಗುಣ ದರ್ಶನಕ್ಕೆ ಅಂತ ಪುತ್ತೂರಿನಿಂದ ಬರ್ತಾ ಇದ್ರು. ಪುತ್ತೂರು ಅಲ್ಲಿ ಕನ್ಯಾನ ಪರಕ್ಕಯ್ಯ ಅಂತ ಒಂದೂರು. ಅವರು ವರ್ಷಕ್ಕೆ 4 ಸಲ ಬಂದು 1 ತಿಂಗಳಿದ್ದು ಗುರುಗಳ ದರ್ಶನ ಮಾಡಿಕೊಂಡು ತಪಸ್ ಮಾಡಿ ಹೋಗ್ತಾ ಇದ್ರು. ವ್ಯಾಕರಣದಲ್ಲಿ ಮಹಾಪಂಡಿತೋತ್ತಮರು. ಪೂಜ್ಯ ಸದ್ಗುರುಗಳು ಇತಿನ ಪ್ರಸ್ಮರ್ತವ್ಯಂ ಅಂತ ಬರೆದಿದ್ರು. ಅದನ್ನ ಅವ್ರಿಗೆ ತೋರಿಸಿದ್ರು. ನೋಡಿ ಇಂತ ಅವರಂದ್ರು ಇದು ತಪ್ಪು ಅಂದ್ಬಿಟ್ರು. ಪ್ರಸ್ಮರ್ತವ್ಯಂ ಅಂದ್ರೆ ಮರೀಬೇಕು ಅಂತ ಅರ್ಥ, ನ ಪ್ರಸ್ಮರ್ತವ್ಯಂ ಅಂದ್ರೆ ಮರೆಯಬಾರದು ಅಂತ ಅರ್ಥ ಅಂದ್ಬಿಟ್ರು. ಗುರುಗಳಿಗೆ ಸ್ವಲ್ಪ ಸಂಶಯ ಬಂತು. ಹಾಗ ಹೇಗಿರ್ಬೇಕು ಅಂತ
ನ ವಿಸ್ಮರ್ತವ್ಯಂ ಇರಬೇಕು ಅಂದ್ರು. ಪ್ರವೇಶ ಇತಿ ನ ವಿಸ್ಮರ್ತವ್ಯಂ ಸರಿಯಾದ ಪ್ರಯೋಗ. ನ ಪ್ರಸ್ಮರ್ತವ್ಯಂ ಅಂದ್ರೆ ನೆನ್ಪಿಟ್ಕೊಳ್ಬೇಕು ಅಂತ ಅರ್ಥವಾಗ್ಬಿಡುತ್ತೆ ಅಂದ್ರು. ಆಗ ಗುರು ಹೇಳಿದ್ರು, ಇಲ್ಲ, ಪ್ರಸ್ಮರ್ತವ್ಯಂ ಅಂದರೆ ಮರೆಯಬೇಕು ಅನ್ನುವಂತ ಅರ್ಥದಲ್ಲಿ ಪಾತಂಜಲ ಮಹಾಭಾಷ್ಯದಲ್ಲಿಯೋ ಮತ್ತು ಭಾಮತೀಕಾರರ ವ್ಯಾಖ್ಯಾನದಲ್ಲಿಯೋ ಪದ ಪ್ರಯೋಗವಿದೆ ಅಂತ ತೋರಿಸ್ಬಿಟ್ರು ಗುರುಗಳು. ಆಗ ಆ ಸುಬ್ರಹ್ಮಣ್ಯ ಭಟ್ಟರು ಅಡ್ಡಿ ಬಿದ್ದು ಬಿಟ್ರು. ಗುರುಗಳೇ, ತಾ ಬರ್ದೆ ಸರಿಯಾಗಿದೆ, ನನ್ನ ತಿಳುವಳಿಕೆ ತಪ್ಪು ಅಂದ್ಬಿಟ್ರು. ಜ್ಞಾಪಕ ಇಟ್ಕೊಳ್ಳಿ, ಪ್ರಸ್ಮರ್ತವ್ಯಂ ಅಂದ್ರೆ ಮರೆಯಬೇಕು, ನ ಪ್ರಸ್ಮರ್ತವ್ಯಂ ಅಂದ್ರೆ ಮರೆಯಬಾರದು. ಇದು ಪ್ರಸ್ಮರಣ. ಕರ್ತವ್ಯಂ ನೆನ್ಪಿಟ್ಕೊಳ್ಬೇಕು, ಪ್ರಸ್ಮರ್ತವ್ಯಂ ಮರೆಯಬೇಕು, ನ ಪ್ರಸ್ಮರ್ತವ್ಯಂ ಮರೆಯಬಾರದು ಅಂತ ಹೇಳಿದ್ರು. ಆಗ ಆ ಸುಬ್ರಹ್ಮಣ್ಯ ಭಟ್ಟರು ಒಂದು ಮಾತು ಹೇಳಿದ್ರು, ನೋಡಪ್ಪ, ಈ ಸ್ವಾಮಿಗಳು ಸಾಮಾನ್ಯರಲ್ಲ, ಪಾಣಿನಿ ಮಹರ್ಷಿಗಳ ಸ್ವರೂಪರು, ಪತಂಜಲ ಮಹರ್ಷಿಗಳ ಭಾಷ್ಯನ ಓದಿಯಾರಪ್ಪ, ಅಷ್ಟಾನು ಸಮರ್ಥನಲ್ಲ ಅಂತ ನಾನು ಹೇಳಿದವರು. ಜ್ಞಾಪಕ ಇದೆ. ಯಾಕೆ ಅಂದ್ರೆ ಹೇಗಿದೆ ಭಾಷೆ ಎಂಬುದನ್ನ ಪ್ರಸ್ಮರ್ತವ್ಯಂ ಮರೆಯಬೇಕು, ನ ಪ್ರಸ್ಮರ್ತವ್ಯಂ ಯಾರೂ ಕೂಡ ಮರೆಯಬಾರದು ಅಂತ ಅರ್ಥ ಆಯ್ತು. ಆಹಾ ಕೋಯ ಮಧ್ಯಾಸೋ ನಾಮ ಪ್ರಶ್ನೆ ಹಾಕೊಂಡು ಸ್ಮೃತಿ ರೂಪ ಪತ್ತ ಪೂರ್ವ ದೃಷ್ಟಾವಭಾಸ ಅಂತ ಬರೆದು ಚೆನ್ನಾಗಿ ವಿವರಿಸಿದ್ದಾರೆ ಗುರು. ಮುಂದಿನ ಭಾಗ ತಂ ಕೇಚಿತ್ ಅನ್ಯತ್ರ ಅನ್ಯ ಧರ್ಮಾಧ್ಯಾಸ ಇತಿ ವದಂತಿ, ಕೇಚಿತ್ತು ಯತ್ರ ಯದಧ್ಯಾಸ ತದ್ವಿವೇಕಾಗ್ರಹ ನಿಬಂಧನೋ ಭ್ರಮ ಇತಿ, ಅನ್ಯೇತು ಯತ್ರ ಯದಧ್ಯಾಸ ತಸ್ಯೈವ ವಿಪರೀತ ಧರ್ಮತ್ವ ಕಲ್ಪನಾಂ ಆಚಕ್ಷ್ಯತೆ ಇತಿ ಅಂತ ಹೇಳ್ಬಿಟ್ಟು ಸರ್ವಥಾಪಿತು ಅನ್ಯಸ್ಯ ಅನ್ಯ ಧರ್ಮಾಧ್ಯಾಸ ಇತಿ ನ ವ್ಯಭಿಚರತಿ ಎಂದು ಬರೆದಿದ್ದಾರೆ. ಎಷ್ಟು ಗಂಭೀರವಾದ ಭಾಷೆ, ಆಳವಾದ ವಿಚಾರ. ಶುರು ಮಾಡ್ತೀನಿ. 42ನೇ ಪುಟ. ನಾನು ಇಂಥ ವೇದಾಂತ ಗ್ರಂಥಗಳನ್ನ ಪಾಠ ಮಾಡುವಾಗ ನನ್ನ ಪ್ರೀತಿಯ ಪೂಜ್ಯ ಸದ್ಗುರುಗಳ ಕ್ರಮವನ್ನೇ ಅನುಸರಿಸ್ತಾ ಇದ್ದೇನೆ. ಏನಾಗಂದ್ರೆ, ಪೂಜ್ಯ ಸದ್ಗುರುಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಅಧ್ಯಯನ ಮಾಡುವಾಗ ಅನೇಕ ತರಹದ ಸಂಶಯಗಳು ಬರ್ತಾ ಇತ್ತು. ಈ ವಾಕ್ಯಕ್ಕೆ ಏನರ್ಥ, ಇದು ಪೂರ್ವ ಮೀಮಾಂಸಕರ ಅಭಿಪ್ರಾಯವ ಅಥವಾ ಸಾಂಖ್ಯರ ಅಭಿಪ್ರಾಯವನ್ ಗೊತ್ತಾಗ್ತಾ ಇದ್ದಿಲ್ಲ. ಆ ಸಮಯದಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಏನ್ ಮಾಡ್ತಾ ಇದ್ರು ಗೊತ್ತಾ, ಆ ಭಾಗ ಪುಸ್ತಕವನ್ನ ಒಂದು ಡೆಸ್ಕ್ ಮೇಲೆ ಇಟ್ಕೊಂಡು, ಮನೆ ಮೇಲೆ ಇಟ್ಕೊಂಡು, ಅದರಲ್ಲಿಯೇ ಶಂಕರಾಚಾರ್ಯರ ಭಾವನೆಯನ್ನ ಮಾಡುತ್ತಾ, ಪೂಜ್ಯ ಗುರುಗಳೇ, ಜಗದ್ಗುರುಗಳಾದ ಶಂಕರಾಚಾರ್ಯರೇ, ನನಗೆ ಈ ವಾಕ್ಯಕ್ಕೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ, ತಾವು ಬರೆದಿದ್ದೀರ, ಇದರ ಅರ್ಥವನ್ನ ನನಗೆ ತಾವು ಕೃಪೆ ಮಾಡಿ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ರಂತೆ. ನೋಡಿ ಎಷ್ಟು ಭಾವನೆ. ಒಂದು ಫೋಟೋ ಇಟ್ಕೊಂಡು ಅದರಲ್ಲಿ ಶಂಕರಾಚಾರ್ಯ ಕರ್ತದಂತ ಸಾಧನ ಭಾವನೆ ಮಾಡ್ತಾ ಇದ್ರು. ಆ ಬ್ರಹ್ಮಸೂತ್ರ ಭಾಷ್ಯವನ್ನೇ ಶಂಕರಾಚಾರ್ಯರು ಅನ್ನುವಂತಹ ಭಾವನೆಯಿಂದ ಮಾತಾಡ್ತಾ ಇದ್ರು. 2 ನಿಮಿಷವಾದ್ಮೇಲೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತವು ಒಂದೇ ಭಗವಂತವು ಪುನಃ ಪುನಃ ಅಂತ ಹೇಳ್ಕೊಂಡು ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ಹೇಳ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಓದಿದ್ರೆ ಚೆನ್ನಾಗಿ ಅರ್ಥವಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನೋಡಿ, ಆ ಭಾಷ್ಯ ಅರ್ಥವಾಗ್ಬೇಕಾದ್ರೆ ಶಂಕರರ ಅನುಗ್ರಹ ಬೇಕು. ಅದನ್ನೇ ನಾನು ಅನುಸರಿಸ್ತೇನೆ. ಮುಂಚೆ ಪ್ರಿಪರೇಷನ್ ಮಾಡ್ಕೊಡೋದಿಲ್ಲ, ಕೂತ್ಕೊಂಡು ಗುರುಗಳ ಸ್ಮರಣೆ ಮಾಡಿಕೊಂಡು ಶುರು ಮಾಡ್ತೇನೆ. ಅಕಸ್ಮಾತ್ ಅರ್ಥವಾಗ್ಲಿಲ್ವಾ, ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ಹೇಳ್ಕೊಂಡ್ಬಿಟ್ರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್
ದೃಷ್ಟಿ ಪರ ಸತ್ಯವಾದ ಮಾತು. ನಮಗೆ ಆ ಗುರುಗಳಲ್ಲಿ ಅಚಲವಾದ ನಿಷ್ಕಲ್ಮಶವಾದ ನಿಷ್ಠಾಯುಕ್ತವಾದಂಥ ಭಕ್ತಿ ಇರಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಶರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಶ್ವೇತಾಶ್ವತರೋಪನಿಷತ್ತಿನ ಕಟ್ಟಕಡೆಯ ಮಂತ್ರ. ಈ ಮಂತ್ರವನ್ನ ತುಂಬಾ ನೋಡಪ್ಪ ಮಗು, ಗುರುಭಕ್ತಿಯನ್ನ ಬೆಳೆಸಿಕೊ. ಗುರುಭಕ್ತಿ ಬಂದು ಇದ್ದು ಬಿಟ್ರೆ ವೇದಾಂತವೆಲ್ಲ ಅರ್ಥವಾಗುತ್ತೆ. ನಾನೇ ಉದಾಹರಣೆ ಹೇಳ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ ನೋಡಿ. ಇವತ್ತು 42ನೇ ಪುಟ ಪ್ರಾರಂಭ ಮಾಡ್ತಾ ಇದ್ದೇನೆ. ಅಧ್ಯಾಸೆ ವಾದಿ ವಿಪ್ರತಿಪತ್ತಯ. ಅಧ್ಯಾಸೆ ಅಧ್ಯಾಸ ವಿಷಯೇ ಅಧ್ಯಾಸೆ ಅಧ್ಯಾಸ ಲಕ್ಷಣ ವಿಷಯೇ. ಅಧ್ಯಾಸ ಅಂದ್ರೇನು, ಅಧ್ಯಾಸದ ಲಕ್ಷಣವೇನು ಎನ್ನುವ ವಿಷಯದಲ್ಲಿ ವಾದಿ ವಿಪ್ರತಿಪತ್ತಯ ವಿರುದ್ಧ ಪ್ರತಿಪತ್ತಯ ವಿಪ್ರತಿಪತ್ತಯ. ಅಧ್ಯಾಸ ಅಂದ್ರೇನು ಎನ್ನುವ ವಿಷಯದಲ್ಲಿ ವಾದಿಗಳಲ್ಲಿ ಸಾಂಖ್ಯರು ಒಬ್ಬ ವಾದಿಗಳು, ಮೀಮಾಂಸಕರು ಮತ್ತೊಬ್ಬ ವಾದಿಗಳು, ನೈಯಾಯಿಕರು ಮತ್ತೊಬ್ಬ ವಾದಿಗಳು, ಚಾರ್ವಾಕರು ಮತ್ತೊಬ್ಬ ವಾದಿಗಳು. ಈ ವಾದಿಗಳಲ್ಲಿ ಅಧ್ಯಾಸ ಲಕ್ಷಣ ವಿಷಯದಲ್ಲಿ ವಿಪ್ರತಿಪತ್ತಿ ಏಕವಚನ, ವಿಪ್ರತಿಪತ್ತಿ ದ್ವಿವಚನ, ವಿಪ್ರತಿಪತ್ತಯ ಬಹುವಚನ. ಯಾಕೆ ಬಹುವಚನ ಅಂದ್ರೆ ವಾದಿಷು ಅನೇಕ ವಾದಿಗಳಿದ್ದಾರೆ. ಇಲ್ಲಿ 3 ವಾದಿಗಳನ್ನ ತೆಗೆದುಕೊಂಡಿದ್ದಾರೆ ಶಂಕರಾಚಾರ್ಯರು. ಅದ್ಭುತವಾದ ಭಾಗ. ಇದನ್ನ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹಲಸಿನ ಹಣ್ಣನ್ನ ಬಿಡಿಸಿ ತೊಳೆಯನ್ನ ಮಕ್ಕಳಿಗೆ ತಿನ್ನಿಸುವಂತೆ ಅಧ್ಯಾಸ ಭಾಷ್ಯವನ್ನ ಸುಲಭವಾಗಿ ಅರ್ಥ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಇಂಥ ವಿಷಯಗಳನ್ನ ಶ್ರವಣ ಮಾಡಬೇಕಾದರೆ ಇಂಥ ಕಠಿಣವಾದ ವಿಮರ್ಶಾತ್ಮಕವಾದ ವೇದಾಂತ ಪ್ರವಚನಗಳ ವಿಷಯವನ್ನ ನಾವು ಶ್ರವಣ ಮಾಡಬೇಕಾದರೆ ಅವ್ರು ಎಂಥವ್ರು ಆಗಿರ್ಬೇಕು ಗೊತ್ತಾ? ನಿಜವಾದ ಮುಮುಕ್ಷ ಸಾಧಕರು. ನಾನೊಬ್ಬ ಮನುಷ್ಯನ ಹುಟ್ಟಿದ್ದೇನೆ. ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು. ಹಿಂದಿನ 100 ಜನ್ಮಗಳನ್ನು ಹೊಂದಿ ಸುಖ ದುಃಖ ಅನುಭವಿಸ್ಕೊಂಡು ಸಂಸಾರ ಕೋಪದಲ್ಲಿ ಬಿದ್ದಿದ್ದೇನೆ. ಈಗ ನನಗೆ ಪವಿತ್ರವಾದಂಥ ಮಾನವ ಜನ್ಮ ಬಂದಿದೆ. ಈ ಮಾನವ ಜನ್ಮದಲ್ಲಿ ನಾನು ಅಧ್ಯಾಸವನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಅಧ್ಯಾಸವನ್ನು ಬಾಧ ಮಾಡಿಕೊಂಡು ಬ್ರಹ್ಮ ಸ್ವರೂಪದಲ್ಲಿ ಒಂದಾಗಿ ಬಿಡಬೇಕು. ಬ್ರಹ್ಮೈವ ಸನ್ ಬ್ರಹ್ಮ ಪೇತಿ. ಪುನಃ ನನಗೆ ಖಂಡಿತ ಜನ್ಮಾಂತರ ಬೇಡವೇ ಬೇಡ ಎಂದು ಯಾರ ಮನಸ್ಸಿನಲ್ಲಿ ಉತ್ಕಟೇಚ್ಛೆ ಇದೆಯೋ ಅಂಥ ವೀರರಾದ ಧೀರರಾದ ಶೂರರಾದ ಮುಮುಕ್ಷುಗಳಿಗಾಗಿ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಂಕರರ ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ. ನಂಗೆ ಯಾವುದು ಸಾಕು, ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ, ನಂಗೆ ಸಾಕು. ನಂಗೆ ಬೇಕಾದ್ದೇನೀಗ ಮಾನವ ಜನ್ಮದಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ, ಅತ್ಯಂತ ದುರ್ಲಭವಾದಂಥ ಆಪರ್ಚುನಿಟಿ ಸಿಗ್ಬಿಟ್ಟಿದೆ. ಸಂಸಾರಕ್ಕೆ ಕಾರಣವಾದದ್ದು ಅಧ್ಯಾಸ ಎಂದು ಶಂಕರರು ಹೇಳಿದ್ದಾರೆ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿ ಏನ್ ಬರೆದಿದ್ದಾರೆ. ಆದ್ದರಿಂದ ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು. ಆತ್ಮಜ್ಞಾನದಿಂದ ನಾನು ಬಾಧ ಮಾಡಿಕೊಳ್ಳಬೇಕಾಗಿರುವಂತ ಅಧ್ಯಾಸ ಅಂದ್ರೇನು ಎನ್ನುವುದನ್ನ ತಿಳಿದುಕೊಂಡು ಕೃತಾರ್ಥನಾಗಬೇಕೆಂದು ಬಯಸುವಂತ ಕೆಲವೇ ಜನ, 1000 ಜನ ಇರಬಹುದಂಥವರು, ಅಂಥವರಿಗೆ ಮಾತ್ರವೇ ಅತ್ಯಂತ ಪ್ರಯೋಜನಕಾರಿಯಾಗಿರುವಂತ ವ್ಯಾಖ್ಯಾನ ಸುಗಮ ವ್ಯಾಖ್ಯಾನ. ವೇದಾಂತವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನೇಕ ಜನ್ಮ ಸಂಸಿದ್ಧ ಆಗಿರಬೇಕು. ಮತ್ತು ಅವಧೂತ ಗೀತೆ ಹೇಳುವಂತೆ ಈಶ್ವರಾನುಗ್ರಹ ದೇವ ಪುಂಸಾಮದ್ವೈತ ವಾಸನ. ಇವತ್ತೇನಾಗಿದೆ, ಗತಾನುಗತಿಗೋ ಲೋಕ ಬೇಡ,
ಆದ್ದರಿಂದ ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಧ್ಯಾಸ ಭಾಷ್ಯಕ್ಕೆ ಸೊಗಸಾದ ವಿವರಣೆ ಸುಗಮ ಬರೆದಿದ್ದಾರೆ. ಅಧ್ಯಾಸೆ ಅಧ್ಯಾಸ ಲಕ್ಷಣ ವಿಷಯೇ ವಾದಿನಾಂ ವಿಪ್ರತಿಪತ್ತಯಃ ವಕ್ತುಂ ಶೀಲಂ ಯೇಷಾಂ ತೇ ವಾದಿನಃ. ವಾದಿನ್ ಶಬ್ದ ನಕಾರಾಂತಃ ಪುಲ್ಲಿಂಗಃ ವಾದಿನ್ ಶಬ್ದಃ ವಾದಿ ವಾದಿನೌ ವಾದಿನಃ ಹೇ ವಾದಿನ್ ಹೇ ವಾದಿನೌ ಹೇ ವಾದಿನಃ ವಾದಿನಂ ವಾದಿನೌ ವಾದಿನಃ ವಾದಿನ ವಾದಿಭ್ಯಾಂ ವಾದಿಭಿಃ ವಾದಿನೇ ವಾದಿಭ್ಯಾಂ ವಾದಿಭ್ಯಃ ವಾದಿನಃ ವಾದಿಭ್ಯಾಂ ವಾದಿಭ್ಯಃ ವಾದಿನಃ ವಾದಿನೋಃ ವಾದಿನಾಂ ವಾದಿನಿ ವಾದಿನೋಃ ವಾದಿಷು. ಇಲ್ಲಿ ವಾದಿನಾಂ ವಿಪ್ರತಿಪತ್ತಯಃ ವಿರುದ್ಧಾಃ ಪ್ರತಿಪತ್ತಯಃ ವಿಪ್ರತಿಪತ್ತಯಃ. ಶಂಕರರು ಎಷ್ಟು ಸುಸ್ಪಷ್ಟವಾಗಿ ಗಂಭೀರವಾದ ಶೈಲಿಯಲ್ಲಿ ಅಧ್ಯಾಸ ಬರೆದಿದ್ದಾರೋ ಅದಕ್ಕಿಂತಲೂ ಸುಸ್ಪಷ್ಟವಾಗಿ, ಅದಕ್ಕಿಂತಲೂ ಗಂಭೀರವಾದ, ಅದಕ್ಕಿಂತಲೂ ವಿದ್ವತ್ವಪೂರ್ಣವಾಗಿರುವಂತಹ ಭಾಷೆಯಲ್ಲಿ ಅತ್ಯಂತ ಸುಂದರವಾಗಿ ಮುಮುಕ್ಷು ಜನಗಳಿಗೆ ಮಾರ್ಗದರ್ಶನ ಮಾಡುವಂತ ಸುಗಮ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಪೂಜ್ಯರಾದ ಸದ್ಗುರುಗಳು. ತಂ ಕೇಚಿತ್ ಇತ್ಯಾದಿನ ಮತಭೇದಾನಾಂ ಕಥನಂ ಸ್ವಾಭಿಪ್ರಾಯಸ್ಯ ಸರ್ವತಂತ್ರ ಸಿದ್ಧಾಂತತ್ವ ಆವಿಷ್ಕರಣಾರ್ಥಂ. ಹೇಗಿದೆ ಭಾಷ್ಯ ಗುರುಗಳ ವ್ಯಾಖ್ಯಾನ. ತಂ ಕೇಚಿತ್ ಅನ್ಯತ್ರ ಅನ್ಯ ಧರ್ಮಾಧ್ಯಾಸ ಎಂದು ಮುಂತಾಗಿ ಬರೆದಿದ್ದ ಶಂಕರಾಚಾರ್ಯ. ಇತ್ಯಾದಿನ ಮತಭೇದಾನಾಂ ಕಥನಂ. ಅಧ್ಯಾಸ ಎಂದರೇನು? ಅಧ್ಯಾಸದ ವಿಷಯಕ್ಕೆ ಮತಭೇದಗಳು ಉಂಟು. ಇಂಥವ್ರು ಹೀಗೆ ಹೇಳ್ತಾರೆ, ಇಂಥವ್ರು ಹೀಗೆ ಹೇಳ್ತಾರೆ ಎಂದು ಈ ಮತಭೇದಗಳನ್ನ ಇಲ್ಲಿ ಶಂಕರಾಚಾರ್ಯರು ಯಾಕೆ ಬರಿಬೇಕಾಗಿತ್ತು? ಇದು ಅನವಶ್ಯಕವಲ್ಲವೇ? ಅಧ್ಯಾಸದ ಅನರ್ಥವಾಗಿದೆ. ಅಧ್ಯಾಸ ಅಂತಂದ್ರೆ ತಸ್ಮಿನ್ ತದ್ಬುದ್ಧಿ ಅಂತ ಹೇಳಿದ್ದು ಸಾಕಾಗಿತ್ತು. ಅದರ ಜೊತೆಯಲ್ಲಿ ಶಂಕರಾಚಾರ್ಯರವರು ಈ ಮತಭೇದಗಳನ್ನ ಅಧ್ಯಾಸದ ವಿಷಯದಲ್ಲಿ ಬೇರೆ ಬೇರೆ ಮತದವರು ಬೇರೆ ಬೇರೆ ಲಕ್ಷಣಗಳನ್ನ ಹೇಳುತ್ತಿದ್ದಾರೆ ಎಂದು ಕಥನಂ ಹೇಳುತ್ತಿರುವುದು ಸ್ವಾಭಿಪ್ರಾಯಸ್ಯ ಸರ್ವತಂತ್ರ ಸಿದ್ಧಾಂತತ್ವ ಆವಿಷ್ಕರಣಾರ್ಥಂ. ಸ್ವಾಭಿಪ್ರಾಯಸ್ಯ, ಸ್ವ ತನ್ನ, ಶಂಕರಾಚಾರ್ಯರ ತನ್ನ ಅಭಿಪ್ರಾಯವೋ ಶಂಕರರು ಹೇಳುತ್ತಿರುವಂತೆ ಅಧ್ಯಾಸದ ಲಕ್ಷಣವು ಸರ್ವತಂತ್ರ ಸಿದ್ಧಾಂತ. ತಂತ್ರ ಎಂದರೆ ಶಾಸ್ತ್ರ, ಸರ್ವಶಾಸ್ತ್ರ ಸಿದ್ಧಾಂತ. ಸಾಂಖ್ಯರಿರ್ಬಹುದು, ಅಥವಾ ಮೀಮಾಂಸಕರಿರ್ಬಹುದು, ಅಥವಾ ತಾರ್ಕಿಕರಿರ್ಬಹುದು, ವೈಯಾಕರಣಗಳಿರ್ಬಹುದು, ನಾಸ್ತಿಕರಿರ್ಬಹುದು. ಎಲ್ಲ ಮತದ ಎಲ್ಲ ಶಾಸ್ತ್ರದ ಸಿದ್ಧಾಂತಕ್ಕೆ ಇದು ಅನುಗುಣವಾಗಿದೆ. ಸರ್ವತಂತ್ರ ಸಿದ್ಧಾಂತತ್ವ ಆವಿಷ್ಕರಣಾರ್ಥಂ. ಈ ಶಂಕರರು ಹೇಳುವಂತಹ ಅಧ್ಯಾಸದ ಲಕ್ಷಣವು ಎಲ್ಲಾ ದರ್ಶನಕಾರರಿಗೂ ಕೂಡ ಸಮ್ಮತವಾಗಿದೆ ಎನ್ನುವುದನ್ನ ಆವಿಷ್ಕರಣಾರ್ಥಂ, ಆವಿಷ್ಕರಣ ತಿಳಿಸುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಸ್ವಾಭಿಪ್ರಾಯವು ಸರ್ವತಂತ್ರ ಸಿದ್ಧಾಂತವಾಗಿದೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರಬಹುದು. ಒಟ್ಟಿನಲ್ಲಿ ಒಂದನ್ನ ಮತ್ತೊಂದು ಎಂದು ತಿಳಿಯುವುದು ಅಧ್ಯಾಸ ಅಂತ ಶಂಕರಾಚಾರ್ಯ. ಈ ಲಕ್ಷಣವು ಎಲ್ಲ ದರ್ಶನಕಾರರು ಹೇಳುವಂತಹ ಲಕ್ಷಣಕ್ಕೆ ಅನುಗುಣವಾಗಿದೆ ಎನ್ನುವುದನ್ನ ತೋರಿಸಿಕೊಡುವುದಕ್ಕಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಈ ಲಕ್ಷಣ ಭೇದವನ್ನು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. ಈಗ ಶಾಂಕರ ಭಾಷ್ಯ ನೋಡಿ, ಆಂಟಿಕಲ್ ಹಾಕಿದ್ದಾರೆ. ಶಾಂಕರ ಭಾಷ್ಯ ವಾಕ್ಯಗಳನ್ನ ದಪ್ಪ ಅಕ್ಷರದಲ್ಲಿ ಹಾಕಿ ಆ ದಪ್ಪ ಅಕ್ಷರದ ಶಾಂಕರ ಭಾಷ್ಯ ವಾಕ್ಯಗಳಿಗೆ ನಾನು ವ್ಯಾಖ್ಯಾನ ಬರಿತಾ ಇದ್ದೇನೆ ಎನ್ನುವುದನ್ನ ತೋರಿಸುವುದಕ್ಕಾಗಿ ಗುರುಗಳವರು ಸಾಮಾನ್ಯ ಅಕ್ಷರ ಬರೀತಾರೆ.
ತಂಕೇಚಿತ್ ಅನ್ಯತ್ರ ಅನ್ಯ ಧರ್ಮಾಧ್ಯಾಸಃ ಇತಿ ವದಂತಿ. ತಂ ಅಧ್ಯಾಸಂ, ಅಧ್ಯಾಸವನ್ನ ಕೇಚಿತು ಕೆಲವು ವಾದಿಗಳು, ಅನ್ಯತ್ರ ಅನ್ಯ ಧರ್ಮಾಧ್ಯಾಸ, ಅನ್ಯತ್ರ ಬೇರೊಂದು ವಸ್ತುವಿನಲ್ಲಿ, ಅನ್ಯ ಧರ್ಮಾಧ್ಯಾಸ ಬೇರೊಂದು ವಸ್ತುವಿನ ಧರ್ಮವನ್ನ ಆರೋಪಣೆ ಮಾಡುವುದಕ್ಕೆ ಅಧ್ಯಾಸ ಎಂದು ಕೆಲವರು ಹೇಳುತ್ತಾರೆ. ಸಾಂಖ್ಯರು ಹೇಳ್ತಾರೆ, ಪ್ರಕೃತಿಯನ್ನ ನಾನು ಎಂದು ತಿಳಿದುಕೊಳ್ಳುವುದು ಅಧ್ಯಾಸ ಚೆನ್ನಾಗಿದೆ. ಅಥವಾ ಪುರುಷನು ತನ್ನನ್ನ ಪ್ರಕೃತಿ ಎಂದು ಮಾಡಿಕೊಳ್ಳುವುದು ಅಧ್ಯಾಸ. ಇಲ್ಲಿ ಅನ್ಯತ್ರ ಪ್ರಕೃತೌ ಅನ್ಯಸ್ಯ ಆತ್ಮನ ಧರ್ಮಾಧ್ಯಾಸ ಅಥವಾ ಅನ್ಯತ್ರ ಆತ್ಮನಿ ಅನ್ಯ ಪ್ರಕೃತೆ ಧರ್ಮಾಧ್ಯಾಸ ಇತಿ ಕೇಚಿದ್ ವದಂತಿ. ಇದು ಶಾಂಕರ ಭಾಷ್ಯ. ಅದಕ್ಕೆ ಗುರುಗಳ ವ್ಯಾಖ್ಯಾನ. ಅಧಿಕರಣಂ ಅನ್ಯತೆ ಧರ್ಮಸ್ತು ಅನ್ಯಸ್ಯ. ವಿವರಣೆ ಎಷ್ಟು ಚೆನ್ನಾಗಿದೆ. ಒಂದು ಅಧಿಕರಣ, ಮತ್ತೊಂದು ಅಧಿಕೃತ. ಅಧಿಕರಣಂ ಅನ್ಯತ, ಯಾವುದರಲ್ಲಿ ತಪ್ಪು ತಿಳುವಳಿಕೆ ಮಾಡ್ಕೊಳ್ತೇವೋ ಅದಕ್ಕೆ ಅಧಿಕರಣ ಅಂತ ಹೆಸರು. ಅಧಿಕರಣವೇ ಬೇರೆ, ಧರ್ಮಸ್ತು ಧರ್ಮವೇ ಬೇರೆ ಇದ್ದು. ಉದಾಹರಣೆಗೆ ಸಿಂಪಲ್ ಹೇಳ್ತೀನಿ. ರಜ್ಜು ಸರ್ಪಾಧ್ಯಾಸ, ಒಂದು ರಜ್ಜು ಮತ್ತೊಂದು ಸರ್ಪ. ರಜ್ಜು ಅನ್ಯ ಪದಾರ್ಥ, ಸರ್ಪ ಎನ್ನುವಂಥ ಬೇರೆ ಪದಾರ್ಥ. ಇಲ್ಲಿ ಸರ್ಪಕ್ಕಿಂತ ಭಿನ್ನವಾಗಿರುವಂತಹ ರಜ್ಜುವಿನಲ್ಲಿ ಅನ್ಯಸ್ಯ ರಜ್ಜುವಿಗಿಂತ ಭಿನ್ನವಾಗಿರುವಂತ ಸರ್ಪದ ಧರ್ಮವನ್ನ ಕಂಡರೆ ಅದಕ್ಕೆ ಅಧ್ಯಾಸ ಅಂತ ಹೆಸರು. ಇಲ್ಲಿ ಎರಡು ಭಿನ್ನ ಭಿನ್ನ ಪದಾರ್ಥಗಳಿವೆ. ಸರ್ಪವೇ ಬೇರೆ, ರಜ್ಜುವೇ ಬೇರೆ, ಆತ್ಮನೇ ಬೇರೆ, ಅನಾತ್ಮವಾದ ದೇಹಾದಿಗಳೆಂಬ ಪ್ರಕೃತಿಯೇ ಬೇರೆ. ಪ್ರಕೃತಿ ಪುರುಷರ ಅಧ್ಯಾಸದಿಂದ ಸಂಸಾರ ಬಂಧನವಾಗಿದೆ ಅಂತಾರೆ ಸಾಂಖ್ಯರು. ಆದರೆ ಅಷ್ಟೇ ಅಲ್ಲ, ಇನ್ನು ಮುಂದುವರೆ ಹೇಳ್ತಾರೆ ವೇದಾಂತಿಗಳು. ಒಂಚೂರು ಹೇಳ್ಬಿಡ್ತೇನೆ ನೋಡಿ. ಬಾ, ನನಗೆ ಬ್ರಹ್ಮಾನಂದ. ಒಂದು ಗ್ರಂಥದಲ್ಲಿ ಇಷ್ಟು ಸ್ಪಷ್ಟವಾಗಿ ಧೈರ್ಯವಾಗಿ ಬರೆದಿರುವಂತಹ ಒಬ್ಬ ಮಹಾತ್ಮರು ತನ್ನ ಪ್ರಿಯ ಶಿಷ್ಯನಿಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಸುಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಎನ್ನುವುದನ್ನ ತೌಹ್ಯ ಮಾಡ್ಬೋದು. ಇಲ್ವಾ? ಹೇಳ್ತೇನೆ ನೋಡಿ. ಸಾಂಖ್ಯರು ಅಧ್ಯಾಸವನ್ನು ಹೇಳ್ತಾರೆ, ವೇದಾಂತಿಗಳು ಅಧ್ಯಾಸವನ್ನು ಹೇಳ್ತಾರೆ. ಆದರೆ ಬಹಳ ವ್ಯತ್ಯಾಸ. ಹೇಗೆ ನೋಡಿ, ಸಾಂಖ್ಯರು ಪ್ರಕೃತಿ ಪುರುಷರ ಅವಿವೇಕವೇ ಅಧ್ಯಾಸ ಅಂತಾರೆ. ಪ್ರಕೃತಿ ಎಂದರೆ ದೇಹಾದಿಗಳು, ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ವಿಷಯ. ಇದು ಪ್ರಕೃತಿಯ ಕಾರ್ಯ, ಪ್ರಕೃತಿ ಅಂತ ಹೇಳಿದ್ರು. ಇನ್ನು ಆತ್ಮನನ್ನ ಸಾಂಖ್ಯರು ಶುದ್ಧ, ಬುದ್ಧ, ನಿತ್ಯ ಅಂತ ಅವರು ಒಪ್ಕೋತಾರೆ. ಆದ್ರೆ ಅನೇಕ ಆತ್ಮವಾದಿಗಳು ಇಲ್ಲಿ ನಿತ್ಯ ಶುದ್ಧನಾಗಿರುವ ಅಸಂಗನಾಗಿರುವಂತಹ ಆತ್ಮನನ್ನ, ಕರ್ತೃವಲ್ಲದಿರುವಂತಹ ಆತ್ಮನನ್ನ ನಾನೇ ಕರ್ತ ಅಂತ ಮಾಡ್ಕೋತಾನಲ್ಲ. ಕರ್ತೃವಾಗಿರುವಂತಹದ್ದು ಪ್ರಕೃತಿ, ಪ್ರಕೃತಿ ಕರ್ತೃ, ಪುರುಷ ಭೋಕ್ತ. ಇದು ಸಾಂಖ್ಯ ಸಿದ್ಧಾಂತ. ಕರ್ತೃತ್ವ ಪ್ರಕೃತಿಗೆ, ಆತ್ಮನಿಗೆ ಕರ್ತೃತ್ವವಿಲ್ಲ. ಆತ್ಮನಿಗೆ ಕೇವಲ ಭೋಕ್ತೃತ್ವ. ಕರ್ತೃತ್ವವಿಲ್ಲದೆ ಇರುವಂತಹ ಆತ್ಮನು ಕರ್ತೃತ್ವವಿಲ್ಲದಂತಹ ತನ್ನಲ್ಲಿ ಕರ್ತೃತ್ವವುಳ್ಳಂತಹ ಪ್ರಕೃತಿಯ ಧರ್ಮಗಳನ್ನ ಆರೋಪಣೆ ಮಾಡ್ಕೊಂಡಿದ್ದಾನಲ್ಲ. ಇದಕ್ಕೆ ಅಧ್ಯಾಸ ಅಂತ ಹೆಸರು. ಬ್ಯೂಟಿಫುಲ್ ಆಗಿದೆ. ಆದರೆ ಇದರಲ್ಲಿ ತುಂಬಾ ದೋಷಗಳಿವೆ. ನನ್ನ ಪೂಜ್ಯ ಸದ್ಗುರುಗಳು ಸಾಂಖ್ಯರ ಪ್ರಕಾರ ಅಧ್ಯಾಸದ ಲಕ್ಷಣವೇನು, ವೇದಾಂತಿಗಳ ಪ್ರಕಾರ ಸಾಂಖ್ಯರ ಅಧ್ಯಾಸದಲ್ಲಿ ಏನು ದೋಷವಿದೆ, ಹೇಗೆ ತೋರಿಸ್ಕೊಟ್ಟಿದ್ದಾರೆ, ಆ ದೋಷವನ್ನು ಪರಿಹಾರ ಮಾಡಿ ವೇದಾಂತಿಗಳು ಅಧ್ಯಾಸದ ಲಕ್ಷಣವನ್ನ ಹೇಗೆ ಹೇಳಿದ್ದಾರೆ ಎನ್ನುವುದನ್ನ ಸ್ವಗತ ಹೇಳ್ಬಿಟ್ಟಿದ್ದಾರೆ. ಅದು ಸ್ವಾಮಿ ಜ್ಞಾಪಕ ಮಾಡ್ಕೊಂಡೆ ಜ್ಞಾಪಕ ಆಗುತ್ತಷ್ಟೇ. ಹೇಳ್ತೀನಿ ನೋಡಿ. ಇಲ್ಲೇನ್ ತಪ್ಪು ಅಂದ್ರೆ,
ಸಾಂಖ್ಯರ ಪ್ರಕಾರ ಪ್ರಕೃತಿಯೂ ಸತ್ಯ, ಆತ್ಮನೂ ಸತ್ಯ. ಸಾಂಖ್ಯರ ಪ್ರಕಾರ ಪ್ರಕೃತಿ ಕರ್ತ್ರಿ, ಆತ್ಮ ಭೋಕ್ತ. ಸಾಂಖ್ಯರ ಪ್ರಕಾರ ಆತ್ಮರು ಅನೇಕರಿದ್ದಾರೆ, ಆತ್ಮರಲ್ಲಿ ಕರ್ತೃತ್ವವಿಲ್ಲ, ಭೋಕ್ತೃತ್ವವಿದೆ ಅಂತಾರೆ. ಇದರ ಮೇಲೆ ದೋಷಾರೋಪಣೆ. ಈಗ ಪ್ರಕೃತಿಯೂ ಸತ್ಯವಾಗಿದೆ, ಪುರುಷನೂ ಸತ್ಯವಾಗಿದ್ದಾನೆ. ಹೌದಾ? ಪ್ರಕೃತಿಯೂ ಬೇರೆ, ಪುರುಷನೂ ಬೇರೆ. ಹೀಗಿರ್ಬೇಕಾದ್ರೆ ಪ್ರಕೃತಿಯ ಧರ್ಮಗಳನ್ನ ತನ್ನ ಮೇಲೆ ಹಾಕೊಂಡಿದ್ದಾನೆ ಅಧ್ಯಾಸ. ಇದರಿಂದ ಜನ್ಮ ಮರಣ ಸುಖ ದುಃಖಾದಿ ಸಂಸಾರವಾಗ್ತಾ ಇದೆ. ಇದನ್ನು ಬಿಡಿಸ್ಕೊಳ್ಬೇಕು ಅಂದ್ರೆ ನಾನು ಪ್ರಕೃತಿಯಲ್ಲ, ನಾನು ಪ್ರಕೃತಿಗಿಂತ ಭಿನ್ನನಾಗಿರುವ, ಕರ್ತೃವಲ್ಲದಿರುವ, ಕೇವಲ ಭೋಕ್ತವಾದ ಆತ್ಮ ನಾನು ಅಂತ ತಿಳ್ಕೊಂಡ್ಬಿಟ್ರೆ ಅಧ್ಯಾಸ ಪರಿಹಾರವಾಯ್ತು, ಅವಿದ್ಯಾ ನಿವೃತ್ತಿ ಆಯ್ತು. ಆದರೆ ಪೂಜ್ಯ ಸ್ವಾಮಿಗಳು ಹೇಳ್ತಾ ಇದ್ರು ಏನಪ್ಪ, ಪ್ರಕೃತಿ ಸತ್ಯ ಅಂತ ಒಪ್ಕೊಂಡಿದ್ದಾರೆ, ಅಧ್ಯಾಸವಾಗಿತ್ತು, ವಿವೇಕದಿಂದ ಅಧ್ಯಾಸ ನಿವೃತ್ತಿ ಆಯ್ತು. ನಾ ಪ್ರಕೃತಿಯಲ್ಲ ಅಂತ ತಿಳ್ಕೊಂಡೆ. ನಾ ಪ್ರಕೃತಿಯಲ್ಲ ಅಂತ ತಿಳ್ಕೊಂಡ ಮೇಲೆ ಪ್ರಕೃತಿ ಇದೆಯೋ ಇಲ್ವೋ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾನೇ ಪ್ರಗತಿ ಅಂತ ತಿಳಿದುಕೊಂಡಿರುವುದು ಅಧ್ಯಾಸ. ನಾನೇ ಪ್ರಗತಿ ಅಂತ ಮಾಡ್ಕೊಂಡು ಕಣ್ಣು ನೋಡಿದ್ದನ್ನ ನಾನ್ ನೋಡ್ತೇನೆ, ಬಾಯಿ ಮಾತಾಡಿದ್ದನ್ನ ನಾನ್ ಮಾತಾಡ್ತಾ ಇದ್ದೇನೆ, ಕಿವಿ ಕೇಳಿದ್ದನ್ನ ನಾನ್ ಕೇಳ್ತಾ ಇದ್ದೇನೆ, ಶರೀರ ವಯಸ್ಸಾದ್ದನ್ನ ನಂಗೆ ವಯಸ್ಸಾಗಿದೆ ಅಂತ ತಿಳ್ಕೊತಾ ಇದ್ದೇನೆ, ಅಧ್ಯಾಸ ಆಯ್ತು. ಇದರ ಪರಿಹಾರ ಹೇಗೆ? ನಾನು ಕರ್ತೃವಲ್ಲ, ನಾನೇನನ್ನು ಮಾಡ್ತಾ ಇಲ್ಲ, ನಾನು ನೋಡ್ತಾ ಇಲ್ಲ, ನಾನು ಕೇಳ್ತಾ ಇಲ್ಲ, ಶರೀರವು ನಾನಲ್ಲ ಅಂತ ತಿಳ್ಕೊಂಡ. ಇದು ಅಧ್ಯಾಸ ಹೋಯಿತು. ಆದರೆ ಈ ಮುಂದೆ ಪ್ರಶ್ನೆ ನೋಡಿ, ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ರೂಪದಿಂದ ತೋರುತ್ತಿರುವಂತಹ ಪ್ರಕೃತಿ ಸತ್ಯವೋ ಕಲ್ಪಿತವೋ? ಅವರು ದ್ವೈತಿಗಳು. ದ್ವೈತಿನೋ ಹಿತೆ ಸಾಂಖ್ಯ ಯೋಗಾಶ್ಚ. ಇದನ್ನ ಪೂಜ್ಯ ಸದ್ಗುರುಗಳು ಫಸ್ಟ್ ಕ್ಲಾಸ್ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಸಾಂಖ್ಯರು ಅದ್ವೈತಿಗಳಲ್ಲ, ಪಕ್ಕಾ ದ್ವೈತಿಗಳು. ಪುರುಷನು ಎಷ್ಟು ಸತ್ಯವೋ ಪ್ರಕೃತಿಯು ಅಷ್ಟೇ ಸತ್ಯ ಅಂತಾರೆ. ಈಗ ಅಧ್ಯಾಸವಾಗಿತ್ತು ಸಂಸಾರ ಬಂಧನ, ಅಧ್ಯಾಸ ಹೋಯ್ತು. ಅಧ್ಯಾಸ ಹೋದ ಮೇಲೂ ಪ್ರಕೃತಿಯೂ ಸತ್ಯವಾಗಿದೆ, ಪುರುಷನು ಸತ್ಯವಾಗಿದ್ದಾನೆ ಅಂದಮೇಲೆ ಪುನಃ ಅಧ್ಯಾಸಕ್ಕೆ ಅವಕಾಶ ಉಂಟು. ಯಾಕೆ? ಪ್ರಕೃತಿಯು ಪುರುಷನಷ್ಟೇ ಸತ್ಯವಾಗಿರುವುದರಿಂದ. ಅದರ್ಥವಲ್ಲ ಸಾಂಖ್ಯರಿಗೆ. ಬಹಳ ಜನ ಅವ್ರು ಸಾಂಖ್ಯರು ಮಹಾಬುದ್ಧಿವಂತರು, ಅಧ್ಯಾಸದಿಂದ ಸಂಸಾರ, ಅವಿವೇಕದಿಂದ ಜನ್ಮಾಂತರ, ವಿವೇಕದಿಂದ ಮೋಕ್ಷ ಅಂತ ಹೇಳ್ತಾರೆ ಅಂತಾರೆ. ತಪ್ಪು. ಸಾಂಖ್ಯರು ತುಂಬಾ ಬುದ್ಧಿವಂತರು, ತುಂಬಾ ದಡ್ಡರು. ದ್ವೈತವನ್ ಹೇಳ್ತಾರಲ್ಲ ಅವರ. ಅಂದರೆ ಮೋಕ್ಷವಾದ ಮೇಲೂ ಅಧ್ಯಾತ್ಮ ಸಾಧಕರು ತಮ್ಮನ್ನ ಪ್ರಕೃತಿಯಿಂದ ಬಿಡಿಸಿಕೊಂಡು ನಾ ಪ್ರಕೃತಿ ಎಲ್ಲ, ನಾನ್ ಕರ್ತೃವಲ್ಲ, ಕೇವಲ ಭೋಕ್ತೃ ಎಂದು ತಿಳಿದುಕೊಂಡಿರುವಾಗಲೂ ಪ್ರಕೃತಿ ಸತ್ಯವಾಗಿದೆ. ಯಾವಾಗ ಪ್ರಕೃತಿ ಸತ್ಯವಾಗಿದೆಯೋ ಪುನಃ ಅಧ್ಯಾಸವಾಗುವುದಕ್ಕೆ ಚಾನ್ಸ್ ಇದೆ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಅಂಗಡಿಯಿಂದ ಅಕ್ಕಿ ತಂದಿದ್ದೇವೆ, ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಲ್ಲು, ಮಣ್ಣು ಎಲ್ಲ ಬೆರೆಸ್ಕೊಂಡ್ಬಿಟ್ಟಿದೆ. 2 kg ತಂದೆ. ಬಹಳ ಕಷ್ಟಪಟ್ಟು 2 ಗಂಟೆ ಕೂತ್ಕೊಂಡು ಎಲ್ಲವನ್ನು ಬೇರ್ಪಡಿಸಿದ್ವು. ಅಕ್ಕಿಯನ್ನ ಕಲ್ಲಿನಿಂದ, ಅಕ್ಕಿಯನ್ನ ಬೇಳೆಯಿಂದ. 2 kg ಅಕ್ಕಿಯಲ್ಲಿ 10 ಗ್ರಾಮ್ ಕಡಲೆಬೇಳೆ ಸೇರಿತ್ತು, 10 ಗ್ರಾಮ್ ತೊಗರಿಬೇಳೆ ಸೇರಿತ್ತು, 50 ಗ್ರಾಮ್ ಕಲ್ಲು ಸೇರಿತ್ತು, ಕಡಲೆಕಾಳು ಸೇರ್ಕೊಂಡಿತ್ತು. ಎಲ್ಲ ಬೇರ್ಪಡಿಸ್ಬಿಟ್ಟು ಒಂದ್ ಕಡೆ ಇಟ್ಟಿದ್ವಿ. ಯಾರೋ ಬರ್ತಾರೆ ಹುಡುಗರು. ಆ ಹುಡುಗರು ಬಂದ್ಬಿಟ್ಟು ಎಲ್ಲ ಪುನಃ ಬೆರೆಸ್ಬಿಟ್ರು. ಯಾಕೆ? ಸತ್ಯವಾಗಿದೆಯಲ್ಲ. ಯಾವಾಗ ಅಕ್ಕಿಯಷ್ಟೇ ಸತ್ಯವಾಗಿದೆಯೋ ಕಲ್ಲು, ನೀ ಬೇರ್ಪಡಿಸಿದ ಮೇಲೂ ಪುನಃ ಅಧ್ಯಾಸವಾಗುವಂತ ಚಾನ್ಸ್ ಇದೆ. ಹೌದಾ?
ಎರಡು ತಿಲತಂಡುಲವ ವಿವೇಕ ಅಂತ ಹೇಳ್ತೇವೆ. ತಿಲ ತಂಡುಲ. ತಿಲ ಎಂದರೆ ಎಳ್ಳು, ತಂಡುಲ ಎಂದು ಎರಡನ್ನು ಬೆರೆಸ್ಬಿಟ್ಟಿದ್ದಾರೆ, ಎರಡನ್ನು ಬೇರ್ಪಡಿಸ್ತ. ಇದು ತಿಲ, ಇದು ತಂಡುಲ. ಆದರೆ ಪುನಃ ಬೆರೆತ್ಕೊಳ್ಬಹುದಲ್ವೇ? ಹೌದು. ಯಾಕೆ? ಸತ್ಯವಾಗಿರುವುದರಿಂದ. ಮತ್ತು ಸಾಂಖ್ಯರು ಆತ್ಮನನ್ನ ಭೋಕ್ತೃ ಅಂತ ಹೇಳ್ತಾರೆ. ಭೋಕ್ತೃ ಎನ್ನುವಾಗ ಭೋಗ ಕರ್ತೃ ಅಂತಲೇ ಅರ್ಥ. ಆತ್ಮನ ಕರ್ತೃವಲ್ಲ ಅಂತ ಹೇಳುತ್ತಾ ಆತ್ಮನ ಕೇವಲ ಭೋಕ್ತೃ ಎನ್ನುವುದು ದಡ್ಡತನ. ಭೋಕ್ತೃತ್ವದಲ್ಲಿ ಕರ್ತೃತ್ವವಿಲ್ಲ ಅಂತ ಹೇಳ್ತಾರೆ ಸಾಂಖ್ಯರು. ಆದರೆ ಭೋಕ್ತೃತ್ವದಲ್ಲಿಯೂ ಭೋಗ ಕರ್ತೃತ್ವ ಇದ್ದೇ ಇದೆ. ಗಂತೃ ಅಂದ್ರೇನು? ಗಮನ ಕರ್ತೃ. ಭೋಕ್ತೃ ಅಂದ್ರೇನು? ಭೋಗ ಕರ್ತೃ. ಇನ್ನೊಂದು ದ್ರಷ್ಟೃ ಅಂದೇನು? ದರ್ಶನ ಕರ್ತೃ. ಶ್ರೋತೃ ಅಂದೇನು? ಶ್ರವಣ ಕರ್ತೃ. ಪಾಪ ಸಾಂಖ್ಯರು ತುಂಬಾ ಬುದ್ಧಿವಂತರಾದ್ರು, ಆದರೆ ಬಿದ್ದುಬಿಟ್ರು, ದಡ್ರು. ಹೀಗೆ ಸಾಂಖ್ಯರು ಹೇಳುವಂತ ಅಧ್ಯಾಸದಲ್ಲಿ ಎರಡು ಪದಾರ್ಥಗಳು ಸತ್ಯವಾಗಿವೆ. ಆದ್ರೆ ವೇದಾಂತಿಗಳ ಪ್ರಕಾರ ಒಂದೇ ಪದಾರ್ಥ. ನೀವು ಆತ್ಮ ಅಂತ ನೋಡುವಾಗ ಪ್ರಗತಿ ಇಲ್ಲವೇ ಇಲ್ಲ, ಪ್ರಗತಿ ಅಂತ ನೋಡುವಾಗ ಆತ್ಮನಿಲ್ಲ. ನೀವು ಹಾವನ್ನು ಕಾಣುವಾಗ ಹಗ್ಗವಿಲ್ಲ, ಹಗ್ಗ ಎಂದು ಕಾಣುವಾಗ ಹಾವಿಲ್ಲ. ಬ್ರಹ್ಮಜ್ಞಾನಿಗಳು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಅಂತ ತಿಳಿದುಕೊಂಡಿರುವಾಗ ಅವರ ದೃಷ್ಟಿಯಿಂದ ದೇಹಾದಿಗಳಿಲ್ವೇ ಇಲ್ಲ. ಆತ್ಮನೇ ಅವಿದ್ಯೆಯಿಂದ ದೇಹಾದಿ ರೂಪದಿಂದ ತೋರುತ್ತಿದ್ದಾನೆ ಅಂತ ಅರ್ಥ. ಒಂದು ಉದಾಹರಣೆ, ಒಂದು ಬೆಳ್ಳಿಯ ಗಣಪತಿ ನೀವು ಪೂಜೆ ಮಾಡ್ತಾ ಇದ್ದೀರ. ಮಹಾಗಣಪತಿ ಏ ನಮಃ ಧ್ಯಾಯಾಮಿ ಧ್ಯಾನಂ ಪೂಜೆ ಮಾಡಿದೆ. ನೀವು ಪೂಜೆ ಮಾಡುವಾಗ ಬೆಳ್ಳಿ ಇಲ್ಲ, ಗಣಪತಿ. ಗಣಪತಿಯನ್ನು ಪೂಜೆ ಆದ್ಮೇಲೆ ಜೋಪಾನ ಒಂದ್ ಕಡೆ ಇಟ್ಟಿದ್ದೀರ. ಇನ್ನು ಬಂಗಾರದ ಲಕ್ಷ್ಮಿ 1 kg 1 ಕೋಟಿ ರೂಪಾಯಿ ಅದಕ್ಕೆ. ಅದನ್ನು ಪೂಜೆ ಮಾಡಿಬಿಟ್ಟು ಜೋಪಾನವಾಗಿಟ್ಟು ರೂಮ್ ಬೀಗ ಹಾಕಿದ್ದೀರ. ಈ ಬಂಗಾರದ ಲಕ್ಷ್ಮಿ ಪೂಜೆ ಮಾಡುವಾಗ ಬಂಗಾರವಿಲ್ಲ, ಪೂಜೆ ಮಾಡಿದ ಮೇಲೆ ಬಂಗಾರ ಲಕ್ಷ್ಮಿ ಇಲ್ಲ. ಆ ಬಂಗಾರದ ಲಕ್ಷ್ಮಿಯನ್ನ ಕಳ್ತನ ಮಾಡ್ಬಿಡ. ಅವಾಗ ಹೇಳ್ತಾನೆ, ಇವನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ 1 kg ಬಂಗಾರವನ್ನು ಕಳ್ತನ ಮಾಡಿದ್ದಾನೆ ಅಂತ ಹೇಳ್ತೀನಿ. ಏನ್ ಹೇಳೋದಿಲ್ಲ, 1 kg ಬಂಗಾರದ ಲಕ್ಷ್ಮಿ ಕಳ್ತನ ಮಾಡಿದ್ದಾನೆ ಅಂತ ಹೇಳೋದಿಲ್ಲ. ಅಲ್ಲಿ ಲಕ್ಷ್ಮಿ ಇಲ್ವೇ ಇಲ್ಲ, ಅಲ್ಲೇನಿದ್ದಾಳೆ? ಕೇವಲ ಬಂಗಾರ ಇದೆ. ಬಂಗಾರವನ್ನ ಕಾಣುವಂತಹ ಕಳ್ಳನಿಗೆ ಲಕ್ಷ್ಮಿ ಇಲ್ಲ, ಹೌದಾ? ಲಕ್ಷ್ಮಿயின் ಭಾವನೆ ಮಾಡುವ ಬಂಗಾರ, ಇದು ಅಧ್ಯಾಸ. ಅದೇ ರೀತಿಯಲ್ಲಿ ದೇಹಾದಿಗಳನ್ನ ನಾನು ಎಂದು ತಿಳಿದುಕೊಳ್ಳುವಾಗ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಆತ್ಮನೇ ನಾನು ಅಂತ ಅರ್ಥವಾದಾಗ ದೇಹ ಇಲ್ವೇ. ಇದು ವೇದಾಂತದ ಪ್ರಕಾರ ಅಧ್ಯಾಸ. ಇದನ್ನ ತಿಳಿಸುವುದಕ್ಕಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಅಧ್ಯಾಸೆ ವಾದಿ ವಿಪ್ರತಿಪತ್ತಯ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಎಂಜರು. ಮಹಾ ತಪಸ್ವಿಗಳು ಸ್ವಾಮಿ, ಜ್ಞಾನಿ ಪುಂಗವರು, ಅತ್ಯಂತ ಸರಳ ಸುಂದರ ಮೂರ್ತಿಗಳು. ಯಾವ ಬಟ್ಟೆ ಕೌಪಿಯನ್ನು ಹಾಕೊಂಡು ಓಡಾಡ್ತಾ ಇದ್ರು ದಾನ ಮಾಡುವ ಮತ್ತ ಸಮಯದಲ್ಲಿ. ಮಾನ ಮರ್ಯಾದೆ ಯಾವುದೂ ಇಲ್ಲ. ಆನಂದ ಸ್ವರೂಪರಾದ ಬ್ರಹ್ಮಾನಂದದ ಪುತ್ಥಳಿ ಸ್ವಾಮಿಗಳು. ಸಂಕೇಚಿತ್ ಅನ್ಯತ್ರ ಅನ್ಯ ಧರ್ಮಾಧ್ಯಾಸ ಇತಿ ವದಂತಿ. ಇದು ಭಾಷ್ಯ, ಆಂಟಿಕಲ್ ಇದೆ. ಇಲ್ಲಿ ಅಧಿಕರಣಂ ಅನ್ಯತೆ, ಅಧಿಕರಣವೇ ಬೇರೆ, ಧರ್ಮಸ್ತು ಅನ್ಯಸ್ಯ, ಅದರ ಮೇಲೆ ಹಾಕಿರುವಂತಹ ಧರ್ಮವು ಬೇರೆಯದ್ದು. ಅಧಿಕರಣ ಅಂದ್ರೇನು? ಯಾವುದರಲ್ಲಿ ಅಧ್ಯಾಸವನ್ನ ಮಾಡಿಕೊಳ್ಳುತ್ತೇವೆಯೋ ಅದಕ್ಕೆ ಅಧಿಕರಣ ಅಂತ ಹೆಸರು. ಸಾಂಖ್ಯರ ಪ್ರಕಾರ ಆತ್ಮ ಅಧಿಕರಣಂ. ಆತ್ಮನಿ ಪ್ರಗತೇ ಧರ್ಮ ಅಧ್ಯಸ್ಯಂತೆ. ಪ್ರಗತಿಯು ಬೇರೆ, ಅಧಿಕರಣವೇ ಬೇರೆ. ಅವನಲ್ಲಿ ಅನ್ಯಸ್ಯ ಧರ್ಮ, ಬೇರೊಂದರ ಧರ್ಮವನ್ನ ಆರೋಪಣೆ ಮಾಡಿಕೊಂಡಿದ್ದೇವೆ. ತಯೋ ಧರ್ಮ ಧರ್ಮಿಣೋ ಮಿತ ಸಂಬಂಧ ಭಾವೇಪಿ ಸಂಬಂಧ ಕಲ್ಪನಂ ಅಧ್ಯಾಸ ಇತಿ ತೇ ವದಂತಿ. ಸಾಂಖ್ಯಾ ಅಧ್ಯಾಸ ಅಂದ್ರೇನು?
ತಯೋಹೋ ಧರ್ಮ ಧರ್ಮಿಣೋಹೋ, ಅವೆರಡಕ್ಕೂ ಒಂದು ಧರ್ಮ ಒಂದು ಧರ್ಮಿ. ಧರ್ಮ ಧರ್ಮಿಗಳಿಗೆ ಮಿತ ಸಂಬಂಧ ಭಾವೇಪಿ, ಮಿತ ಜೊತೆಯಲ್ಲಿ ಸಂಬಂಧವಿಲ್ಲದೆ ಹೋದರೂ ಎಂದೆಂದಿಗೂ ಶರೀರವು ಆತ್ಮನಲ್ಲ, ಆತ್ಮನು ಶರೀರವೂ ಅಲ್ಲ. ಆತ್ಮನು ಧರ್ಮಿ, ಶರೀರ ಧರ್ಮ. ಆತ್ಮನೇ ಬೇರೆ, ಶರೀರವೇ ಬೇರೆ. ಹೀಗೆ ಎರಡೂ ಪದಾರ್ಥಗಳಿಗೆ ಮಿತ ಜೊತೆಯಲ್ಲಿ ಸಂಬಂಧ ಅಭಾವ, ಸಂಬಂಧ ಸಾಧ್ಯವೇ ಇಲ್ಲ. ಹಗ್ಗದಲ್ಲಿ ಹಾವಿನ ಸಂಬಂಧ ಉಂಟೆ, ಹಾವಿನಲ್ಲಿ ಹಗ್ಗದ ಸಂಬಂಧ ಉಂಟೆ. ಎರಡೂ ಕೂಡ ಮಿತ ಸಂಬಂಧ ಭಾವ, ಒಂದಕ್ಕೆ ಮತ್ತೊಂದರ ಸಂಬಂಧ ಸಾಧ್ಯವೇ ಇಲ್ಲ. ಹೀಗಿದ್ದರೂ ಸಂಬಂಧ ಕಲ್ಪನಂ, ನೋಡಿ, ಸಂಬಂಧವನ್ನ ಮನಸ್ಸಿನಿಂದ ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಅಧ್ಯಾಸ ಎಂದು ಹೆಸರು. ರಜ್ಜು ಸರ್ಪವನ್ನೇ ಇಟ್ಕೊಳ್ಳಿ, ಅಧಿಕರಣ ರಜ್ಜು, ಧರ್ಮ ಸರ್ಪದ್ದು. ಎಂದಾದರೂ ಸರ್ಪದ ಧರ್ಮ, ಸರ್ಪದ ಗುಣ ಹಗ್ಗಕ್ಕೆ ಬಂದೀತ? ಸರ್ಪಕ್ಕೆ 5 ಗುಣ ಇದೆ. ಒಂದು ಮುಂದಕ್ಕೆ ಹೋಗುತ್ತೆ, ಹೊರಗ ಹೊಟ್ಟೆಯಿಂದ ಹರಿಯುತ್ತೆ. ಆ ಹಗ್ಗ ಹರಿಯುತ್ತಾ? ಇಲ್ಲ. ನಾಗರ ಹಾವಿ ಹೆಡೆ ಇದೆ, ಹೆಡೆಯಿಂದ ಎತ್ತುತ್ತೆ. ಆ ಹಗ್ಗ ಹೆಡೆ ಇದೆಯಾ? ಹೆಡೆ ಎತ್ತುತ್ತಾ? ಇಲ್ಲ. ನಾಗರ ಹಾವಿಗೆ ಬಾಲ ಇದೆ, ಇದಕ್ಕೆ ಹಗ್ಗಕ್ಕೆ ಬಾಲ ಇದೆಯಾ? ಇಲ್ಲ. ನಾಗರ ಹಾವಿಗೆ ಜೀವ ಇದೆ, ಆ ಹಗ್ಗಕ್ಕೆ ಜೀವ ಇದೆಯಾ? ಇಲ್ಲ. ನಾಗರ ಹಾವಿಗೆ ವಿಷದ ದಂತ ಇದೆ, ಅದಕ್ಕೆ ಯಾವುದೂ ಇಲ್ಲ. ಇಲ್ಲದೆ ಹೋದರೂ ಕೂಡ ಮಿತ ಸಂಬಂಧ ಭಾವೇಪಿ, ಜೊತೆಯಲ್ಲಿ ಒಂದಕ್ಕೆ ಮತ್ತೊಂದರ ಸಂಬಂಧವು ಇಲ್ಲದೆ ಹೋದರೂ ಸಂಬಂಧ ಕಲ್ಪನಂ, ಸಂಬಂಧವನ್ನ ಮನಸ್ಸಿನಿಂದ ಕಲ್ಪಿಸಿಕೊಳ್ಳುವುದಕ್ಕೆ ಅಧ್ಯಾಸ ಎಂದು ಸಾಂಖ್ಯಾವದಂತಿ, ಸಾಂಖ್ಯರು ಹೇಳುತ್ತಾರೆ. ಯಥಾ, ಒಂದು ಉದಾಹರಣೆ ನೋಡಿ. ಪೂಜ್ಯ ಸದ್ಗುರುಗಳು ಚಿಕ್ಕ ಮಕ್ಕಳಿಗೆ ಪಾಠ ಮಾಡುವಂತೆ, ಮುತ್ತನ್ನ ಕೊಟ್ಟು ತುತ್ತನ್ನ ತಿನ್ನಿಸುವಂತೆ. ಅಮ್ಮ, 2 ಮಕ್ಕಳಿದ್ದಾರೆ, ತುಂಬಾ ತುಂಟು ಹುಡುಗರು, ಒಂದ್ ಕಡೆ ನಿಲ್ಲಲ್ಲ. ವಯಸ್ಸು ಒಬ್ಬರಿಗೆ 3, ಒಬ್ಬರಿಗೆ 4 ಊಟ ಮಾಡಿಸ್ಬೇಕು, ಮಾಡ್ತಾ ಇಲ್ಲ. ಮುತ್ತು ಕೊಡ್ತಾಳಮ್ಮ, ಬೇಡ ತೂಂದು ಉಗುಳುತ್ತೆ. ಮುತ್ತನ್ನು ಕೊಟ್ಟು ತುತ್ತನ್ನು ತಿನ್ನಿಸುತ್ತಾ ಬಂಗಾರ ಅಂತ ಹೇಳಿ, ಏನು ಪ್ರೀತಿ ಸ್ವಾಮಿ! ಮಾತೃ ಹೃದಯ, ಮಾತೃ ಪ್ರೀತಿ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಈ ಜಿಜ್ಞಾಸು ಜನಗಳ ಮೇಲೆ, ಪಂಡಿತರ ಮೇಲಲ್ಲ, ಕರ್ತೃತಂತ ಸಾಧನ ಪ್ರಿಯರಾದ ಮಾನವರಲ್ಲಿ ಅಲ್ಲ, ತತ್ವವನ್ನು ತಿಳ್ಕೊಳ್ಬೇಕು, ಕೃತಾರ್ಥನಾಗಿ ಹೊರಟಿದ್ದಾರಲ್ಲ ಅಂಥ ಮುಮುಕ್ಷುಗಳಿಗೆ ಮುತ್ತಿನಂಥ ಮಾತನಾಡುತ್ತಾ ತುತ್ತಿನಂಥ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಯಥಾ, ಹೇಗೆಂದರೆ ಸ್ಫಟಿಕೆ ಜಪಾ ಕುಸುಮಾದಿ ಲೌಹಿತ್ಯಸ್ಯ ಸಂಬಂಧ ಕಲ್ಪನಂ. ಚೆನ್ನಾಗಿದೆ. ಸ್ಫಟಿಕೆ, ಸ್ಫಟಿಕ ಮಣಿಯಲ್ಲಿ, ಹಿಂದಿನ ಕಾಲದ ಕನ್ನಡಿಯಲ್ಲಿ ಇಟ್ಕೊಳ್ಳಿ, ಕನ್ನಡಿಯಲ್ಲಿ ಜಪಾ ಕುಸುಮ ಅಂದ್ರೆ ಒಂದು ಹೂವ. ಯಾವುದು? ದಾಸವಾಳ ಹೂವು ಅನ್ನೋಣ. ದಾಸವಾಳದ ಹೂವು ಅಥವಾ ಕೆಂಪಾಗಿರುವಂತಹ ಗುಲಾಬಿ ಹೂವು ಹತ್ರ ಇದೆ. ಜಪಾ ಕುಸುಮಾದಿ ಲೌಹಿತ್ಯ, ಜಪಾ ಕುಸುಮ ಮುಂತಾಗಿರುವ ಹೂವಿನ ಲೌಹಿತ್ಯಂ, ಲೋಹಿತಸ್ಯ ಭಾವ ಲೌಹಿತ್ಯಂ, ಕೆಂಪಾಗಿರಬೇಕು. ನಾ ಬೇರೆ ಉದಾಹರಣೆ ಕೊಡ್ತೇನೆ. ಕನ್ನಡಿಗೆ ಮುಂದೆ ನಾನು ಕೆಂಪು ಶಾಲು ಹಾಕೊಂಡಿದ್ದೇನೆ. ಈ ಕೆಂಪು ಶಾಲು ಕನ್ನಡಿಯ ಮುಂದೆ ಇದೆ, ಕನ್ನಡಿಯಲ್ಲಿ ಕೆಂಪಣ್ಣ ಕಾಣ್ತಾ ಇದೆ. ಆ ಕನ್ನಡಿ ಕೆಂಪಾಗಿದೆ. ಈ ಶಾಲನ್ನು ತೆಗೆದುಬಿಟ್ಟು ಬರೀ ಬಿಳಿ ಪಂಚೆ ಹೊತ್ಕೊಂಡು ಕಾಣ್ತಾ ಇದ್ದೇನೆ. ಇವಾಗ ಕನ್ನಡಿ ಬಿಳಿ ಬಣ್ಣ ಕಾಣಿಸ್ತಾ ಇದೆ. ಹಳದಿ ಬಣ್ಣ ಶಾಲು ಹೊತ್ಕೊಂಡೆ, ಹಳದಿ ಬಣ್ಣ ಕಾಣಿಸ್ತಾ ಇದೆ. ಆ ಕನ್ನಡಿ ಯಾವುದು ಅಂದ್ಕೊಂಡಿದೆ. ಕನ್ನಡಿ ಎನ್ನುವಂಥದ್ದು ಅಧಿಕರಣ. ಅದರಲ್ಲಿ ಕಪ್ಪು, ಕೆಂಪು, ಹಳದಿ, ಹಸಿರು ಯಾವ ಬಣ್ಣವೂ ಇಲ್ಲ. ಆದರೆ ಜಪಾ ಕುಸುಮಾದಿ ಲೌಹಿತ್ಯಸ್ಯ, ಜಪಾ ಕುಸುಮ ಸಂಕಾಶಂ ಅಂತ ಹೇಳ್ತೀವಲ್ವೇ, ಜಪಾ ಕುಸುಮವೇ ಮುಂತಾಗಿರುವ ಕೆಂಪು ಬಣ್ಣದ ಸಂಬಂಧ ಕಲ್ಪನಂ,
ಈ ಕನ್ನಡಿ ಕೆಂಪಾಗಿದೆ. ಯಾಕೆ ಗುರುಗಳು ಕನ್ನಡಿ ಉದಾಹರಣೆ ಕೊಡದೆ ಸ್ಫಟಿಕ ಉದಾಹರಣೆ ಕೊಡ್ತಾ ಇದ್ದಾರೆ ಗೊತ್ತಾ? ಬುದ್ಧಿವಂತರು, ಪ್ರಚಂಡ ಬುದ್ಧಿವಂತರು ಗುರುಗಳು. ಕನ್ನಡಿಯಲ್ಲಿ ಕೆಂಪು ಶಾಲ್ ಹೊತ್ಕೊಂಡು ನೋಡಿದ್ರೆ ಸ್ವಲ್ಪ ಭಾಗ ಮಾತ್ರ ಕೆಂಪಿಗೆ ಕಾಣಿಸುತ್ತೆ, ಉಳಿದ ಭಾಗ ಏನೂ ಕಾಣಿಸೋದಿಲ್ಲ. ಯಾಕೆ? ಕನ್ನಡಿ ದೊಡ್ಡದಾಗಿದೆ. ಸ್ಫಟಿಕ ಮಣಿ ಒಂದು ಸಣ್ಣದು, ಒಂದು 500 ಗ್ರಾಮ್ ಇರ್ಬೋದು ಅಂತ ಇಟ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ಶಾಲ್ ಇಟ್ರೆ ಇಡೀ ಕಂಪ್ಲೀಟ್ ಆಗಿ ಆ ಸ್ಫಟಿಕ ಮಣಿ ಕೆಂಪು ಕಾಣಿಸುತ್ತೆ. ಪಾರ್ಷಿಯಲ್ ಅಲ್ಲ, ಹೋನ್ಲಿ. ಅದನ್ನ ಇಟ್ಕೊಂಡು ಬರೆದಿದ್ದಾರೆ ಗುರುಗಳು. ಸ್ಫಟಿಕ ಮಣಿಯಲ್ಲಿ ಕೆಂಪು ಬಣ್ಣದ ಒಂದು ದಾಸವಾಳವನ್ನಿಟ್ರೆ ಆ ದಾಸವಾಳದ ಕೆಂಪು ಅದನ್ನೆಲ್ಲ ಪೂರ್ಣ ವ್ಯಾಪಿಸಿ. ನೋಡ್ತಾ ಇದ್ರೆ ಓ ಏನೋ ಈ ಸ್ಫಟಿಕ ಮಣಿ ಕೆಂಪಾಗಿದೆಯಲ್ಲೋ, ಯಾವಾಗ ತಂದೆ ಅಂತಾರೆ. ಕೆಂಪಾಗಿಲ್ಲ ಸಾರ್, ಅದು ದಾಸವಾಳದೇ ಕೆಂಪು ತೋರ್ತಾ ಇದೆ. ಹೇಗೆ ಗೊತ್ತು? ದಾಸವಾಳ ತೆಗೆದ್ಬಿಟ್ರೆ ಕೆಂಪಣ ಹೊರಟೋಯ್ತು. ಸ್ಫಟಿಕದಲ್ಲಿ ಜಪಾಕುಸುಮವೇ ಮುಂತಾಗಿರುವ ವಸ್ತುವಿನ ಲೌಹಿತ್ಯಸ್ಯ ಕೆಂಪು ಬಣ್ಣವು ಕಾಣ್ತಾ ಇದೆ. ಸಂಬಂಧ ಕಲೆ ಅಂದ್ಬಿಟ್ರೆ ನಾನು ಈ ಸ್ಫಟಿಕ ಮಣಿ ಕೆಂಪಾಗಿದೆ ಅಂದ್ಬಿಟ್ಟೆ. ಕೆಂಪಾಗಿದೆಯಾ? ಆಗಿಲ್ಲ. ಸ್ಫಟಿಕಸ್ಯ ಹಿ, ಸ್ಫಟಿಕ ಎನ್ನುವಂತ ವಸ್ತುವು ಸ್ವಚ್ಛ ದ್ರವ್ಯತ್ವಾತ್, ಸ್ವಚ್ಛವಾದ ದ್ರವ್ಯವಾಗಿರುವ. ಸ್ವಚ್ಛ ಅಂದ್ರೇನು? ಕಲರ್ಲೆಸ್, ಯಾವ ಬಣ್ಣವೂ ಇಲ್ಲ. ಎಷ್ಟು ಒಳ್ಳೆ ಉದಾಹರಣೆ ಸ್ವಾಮಿ. ಬ್ರಹ್ಮಜ್ಞಾನಿಗಳು ತತ್ವ ಜಿಜ್ಞಾಸು ಮುಮುಕ್ಷ ಸಾಧಕರಿಗೆ ಉಪದೇಶ ಮಾಡುವಾಗ 100 ಉದಾಹರಣೆ ಕೊಡ್ತಾರೆ, ಅನೇಕ ತರಹದ ಕಥೆ ಹೇಳ್ತಾರೆ, ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ. ಅದನ್ನೇ ಮಾಡಿದ್ದಾರೆ ನನ್ನ ಪೂಜ್ಯ ಸದ್ಗುರುಗಳು ಅವರ ಶಿಷ್ಯನಾದ ಸುಬ್ರಾಯ ಶರ್ಮನಿಗೆ. ಯಥಾ ಸ್ಫಟಿಕೆ ಜಪಾಕುಸುಮಾದಿ ಲೌಹಿತ್ಯಸ್ಯ ಸಂಬಂಧ ಕಲ್ಪನಂ. ಅರ್ಥವಾಗಿದೆ. ಸ್ಫಟಿಕಸ್ಯ ಹಿ, ಸ್ಫಟಿಕ ಎನ್ನುವಂತಹದ್ದು ಸ್ವಚ್ಛ ದ್ರವ್ಯತ್ವಾತ್, ಸ್ವಚ್ಛ ಶುದ್ಧವಾದ ದ್ರವ್ಯವಾಗಿರುವುದರಿಂದ ತತ್ರ ಅಲ್ಲಿ ಸನ್ನಿಧಿ ಮಾತ್ರೇಣ, ಈ ಜಪಾಕುಸುಮ ಸನ್ನಿಧಿ ಮಾತ್ರದಿಂದ ಸಂಕ್ರಾಂತಂ ಬಂದಿರುವಂತ ಜಪಾಕುಸುಮಾದಿ ಲೌಹಿತ್ಯಂ, ಜಪಾಕುಸುಮವೇ ಮುಂತಾಗಿರುವ ಬಣ್ಣದ ಕೆಂಪು ಬಣ್ಣವು ಸ್ಫಟಿಕ ಧರ್ಮ ಇತ್ಯೇವ ಗೃಹಂತಿ ಕೇಚಿತ್ ಅವಿವೇಕಿನ. ಕೆಲವು ಅವಿವೇಕಿಗಳು ಸ್ಫಟಿಕ ಮಣಿ ಶುದ್ಧವಾಗಿದೆ ಅಂತ ಗೊತ್ತಿ ನೋಡೇ ಇಲ್ಲ ಅವರು. ಓಹೋ, ನಿಮ್ಮ ಸ್ಫಟಿಕ ಮಣಿ ಕೆಂಪಾಗಿದೆಯಲ್ಲಪ್ಪ, ಎಲ್ಲಿ ಸಿಕ್ತಿದು? ಕೆಂಪಾಗೇ ಇಲ್ಲ. ಕೆಂಪು ಎನ್ನುವಂತಹದ್ದು ಆ ಗುಲಾಬಿ ಹೂವಿನ ಕೆಂಪು ಬಣ್ಣ, ದಾಸವಾಳದ ಕೆಂಪು ಬಣ್ಣ, ಶಾಲೆಯ ಕೆಂಪು ಬಣ್ಣ. ಅದನ್ನೇ ಅವಿವೇಕಿನ, ವಿವೇಕವಿಲ್ಲದ ಸಾಮಾನ್ಯ ಜನಗಳು ಆ ಸ್ಫಟಿಕ ಮಣಿಯೇ ಕೆಂಪಾಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಚೆನ್ನಾಗಿ ಅರ್ಥವಾಗ್ತಾ ಇದೆ ಅಲ್ವೇ? ಜಪಾಕುಸುಮಾದಿ ಲೌಹಿತ್ಯಂ, ಜಪಾಕುಸುಮಾದಿ ಕೆಂಪು ಬಣ್ಣವನ್ನ ಸ್ಫಟಿಕ ಧರ್ಮ, ಸ್ಫಟಿಕವೇ ಕೆಂಪಾಗಿದೆ ಎಂದು ಗೃಹಂತಿ ಜಾನಂತಿ. ಯಾರು? ಕೇಚಿತ್ ಅವಿವೇಕಿನ, ಕೇಚಿತ್ ಕೆಲವರು, ಕಶ್ಚಿತ್ ಕೌಚಿತ್ ಕೇಚಿತ್. ಕೇಚಿತ್ ಪಾಪ ಅವಿವೇಕಿನ ಅನ್ಬಿಟ್ಟು ದಡ್ರು, ಆ ಬುದ್ಧಿವಂತ ತಿಳ್ಕೊಂಡಿದ್ದೇನೆ. ಕೋಟ್ಯಾಧೀಶ್ವರ ದೊಡ್ಡ ಕಾರು ನಂದಿಯ ನೋಡಿದ್ರೆ ದೇವರು. ಓ ಏನು ಶರ್ಮಾಜಿಯವರೇ, ನಿಮ್ಮಲ್ಲಿ ಸ್ಫಟಿಕ ಕೆಂಪಾಗಿದೆಯಲ್ಲ, ಎಲ್ಲಿ ಸಿಗ್ತಿದ್ದು? ನನ್ಗೊಂದು ಬೇಕು. ನಾನ್ ಕಂಡಿರುವಂತೆ ಸ್ಫಟಿಕ ಬೆಳ್ಗಿರ್ತಾ ಇತ್ತು, ಅದು ಕಲರ್ ಆಗ್ತಾ ಇತ್ತು, ಸ್ವಚ್ಛವಾಗಿರ್ತಾ ಇತ್ತು. ಕೆಂಪಾಗಿದೆಯಲ್ಲ ಸ್ವಾಮಿ? ಸ್ಫಟಿಕ ಕೆಂಪಾಗಿಲ್ಲ, ಗುಲಾಬಿ ಹೂ ಕೆಂಪಾಗಿದೆ. ಅದರ ಧರ್ಮ ತೋರ್ತಾ ಇದೆ, ಅಧ್ಯಾಸವಾಗಿದೆ. ತದೇವಂ, ಒಟ್ಟಿನಲ್ಲಿ ಹೀಗೆ ಅನ್ಯ ಧರ್ಮಸ್ಯ ಅನ್ಯಸ್ಮಿನ್ ಕಲ್ಪನ ಮಧ್ಯಾಸ ಇತಿ ತೇಷಾಂ ಅಭಿಪ್ರಾಯ. ಒಟ್ಟಿನಲ್ಲಿ ಏನ್ ತಾತ್ಪರ್ಯ ಅಂದ್ರೆ, ಅನ್ಯಸ್ಯ ಅನ್ಯ ಧರ್ಮಸ್ಯ, ಬೇರೊಂದು ಧರ್ಮವನ್ನ, ಅನ್ಯಸ್ಮಿನ್ ವಸ್ತುನಿ, ಬೇರೊಂದು ವಸ್ತುವಿನಲ್ಲಿ, ಕಲ್ಪನಂ ಮನಸ್ಸಿನಿಂದ ಕಲ್ಪಿಸಿಕೊಳ್ಳುವುದಕ್ಕೆ, ಅಧ್ಯಾಸ ಎಂದು ತೇಷಾಂ ಸಾಂಖ್ಯಾನಾಮಭಿಪ್ರಾಯ. ಅತ್ರ ಧರ್ಮಗ್ರಹಣಮುಪಲಕ್ಷಣಾರ್ಥಂ ಧರ್ಮಿಣೋಪಿ. ನೋಡಿ, ಪೂಜ್ಯ ಸದ್ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಶಂಕರಾಚಾರ್ಯರವರು
ಧರ್ಮ ಗ್ರಹಣವನ್ನು ಹೇಳಿದರು. ಫಟಿಕವು ಕೆಂಪಾಗಿದೆ ಎಂದರು. ಫಟಿಕ ಎನ್ನುವುದು ಧರ್ಮಿ, ಕೆಂಪು ಎನ್ನುವುದು ಧರ್ಮ. ಇಲ್ಲಿ ಅನ್ಯ ಧರ್ಮ, ದಾತವಾಡದ ಕೆಂಪು ಎನ್ನುವಂತಹ ಧರ್ಮವನ್ನ ಸ್ಫಟಿಕದಲ್ಲಿ ಅಂಟ್ಕೊಂಡಿದೆ ಅಂತ ಹೇಳುವಂತಹದ್ದು ಧರ್ಮಾಧ್ಯಾಸವಾಯಿತು. ಅದೇ ರೀತಿಯಲ್ಲಿ ಧರ್ಮಿ ಅಧ್ಯಾಸವನ್ನು ಮಾಡ್ಬೇಕು. ಹಗ್ಗ ಅನ್ಕೊಂಡು ಹಾವು ಅನ್ಕೊಂಬಿಟ್ಟ, ಇದು ಧರ್ಮಿ ಅಧ್ಯಾಸ. ಒಂದು ಧರ್ಮಾಧ್ಯಾಸ, ಮತ್ತೊಂದು ಧರ್ಮಿ ಅಧ್ಯಾಸ. ಶುತ್ಯ ರಜತಾದಿ ಕಲ್ಪನಸ್ಯಾಪಿ ಅಧ್ಯಾಸತ್ವೇನ ಇಷ್ಟತ್ವಾತ್. ಏನ್ರಿ ಶಂಕರಾಚಾರ್ಯರು ಅನ್ಯಸ್ಯ ಅನ್ಯ ಧರ್ಮಾಧ್ಯಾಸ ಅಂತ ಬರೆದಿದ್ರೆ, ನೀವು ಅನ್ಯಸ್ಯ ಅನ್ಯ ಧರ್ಮೀ ಅಧ್ಯಾಸ ಅಪಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಹೇಳ್ತಾ ಇದ್ದೀರಾ? ತಪ್ಪಾಯ್ತಲ್ಲ ಅಂದರೆ ಇಲ್ಲ. ಶುಕ್ತಿ ರಜತಾದಿ ಸ್ಥಳಗಳಲ್ಲಿ, ಶುಕ್ತಿ ಕಪ್ಪೆ ಚಿಪ್ಪು, ರಜತ ಬೆಳ್ಳಿ, ಅಲ್ಲಿ ಕಪ್ಪೆ ಚಿಪ್ಪನ್ನೇ ಬೆಳ್ಳಿ ಅಂತ ಮಾಡ್ಕೊಂಡ್ಬಿಟ್ಟ. ಅಲ್ಲಿ ಧರ್ಮಾಧ್ಯಾಸ ಬೇಡ, ಕಪ್ಪೆ ಚಿಪ್ಪಿದೆ ಬಿದ್ದಿರೋದು ಬೆಳಕಿನಲ್ಲಿ ಹೊಳಿತಾ ಇದೆ, ನೋಡ್ದ, ಬೆಳ್ಳಿ ಅಂತ ಮಾಡ್ಕೊಂಡ್ಬಿಟ್ಟ. ಅಲ್ಲಿ ಧರ್ಮೀಧ್ಯಾಸ. ಹೀಗೆ ಶುಕ್ತಿ ರಜತಾದಿ ದೃಷ್ಟಾಂತದಲ್ಲಿ ಕಲ್ಪನೆ ಮಾಡಿಕೊಳ್ಳುತ್ತಿರುವಂತ ಅಧ್ಯಾಸವು ಧರ್ಮಿ ಅಧ್ಯಾಸವಾಗಿದೆ ಎಂಬುದು ಕೂಡ ಇಷ್ಟವಾಗಿರುವುದರಿಂದ, ಅಥವಾ ಅನ್ಯಸ್ಮಿನ್ ಅನ್ಯಸ್ಯ ಧರ್ಮಸ್ಯ ಅರ್ಥಾಂತರಸ್ಯ ಕಲ್ಪನಂ. ಇನ್ನೊಂದು ಅರ್ಥ ಮಾಡೋಣ ಅಂದ್ರು. ಅನ್ಯಸ್ಮಿನ್ ಬೇರೊಂದು ವಸ್ತುವಿನಲ್ಲಿ, ಅನ್ಯಸ್ಯ ಧರ್ಮಸ್ಯ ಬೇರೊಂದು ವಸ್ತುವಿನ ಧರ್ಮವನ್ನ, ಅಂದರೆ ಅರ್ಥಾಂತರಸ್ಯ ಬೇರೊಂದು ವಸ್ತುವನ್ನ ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಅಧ್ಯಾಸ ಎಂದು ಈ ಅಧ್ಯಾಸ ಭಾಷ್ಯಕ್ಕೆ, ಯಾವುದಕ್ಕೆ ತಂ ಕೇಚಿತಿ ಅನ್ಯತ್ರ ಅನ್ಯ ಧರ್ಮಾಧ್ಯಾಸ ಎನ್ನುವಂತಹ ಭಾಷ್ಯಕ್ಕೆ ಹೀಗೆ ವ್ಯಾಖ್ಯಾನವನ್ನು ಮಾಡಬಹುದು ಅಂತಂದ್ರೆ. ಎಷ್ಟು ಒಂದಾಯ್ತು. ಇವಾಗ ಸೆಕೆಂಡು, ಕೇಚಿತ್ತು ಯತ್ರ ಯದಧ್ಯಾಸ ತದ್ವಿವೇಕಾಗ್ರಹ ನಿಬಂಧನೋ ಭ್ರಮ ಇತಿ ವದಂತಿ. ಕೇಚಿತ್ ಕೇಚಿತ್ತು, ಕೇಚಿತ್ ಪುನಃ ಅನ್ಯೇ ಪುನಃ ಮತ್ತೆ ಕೆಲವರಾದರೂ ಅವರೇ ಹೇಳ್ತಾರೆ ಎತ್ತ ಯದಧ್ಯಾಸ. ಎಷ್ಟು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಇದು ಅರ್ಥ ಮಾಡ್ಕೋಬೇಕಂದ್ರೆ ಇದೇ ವಸ್ತುತಂತ್ರ ವಿಚಾರ ಕ್ರಮ. ಎಲ್ಲರಿಗೂ ಅರ್ಥವಾಗುವುದಿಲ್ಲ, ಇದು ಯಾಕೆ ಬೇಕಾಗಿಲ್ಲ. ಯಾರಿಗೆ ನಿಜವಾದ ಮುಮುಕ್ಷುತ್ವವಿದೆಯೋ ಅವರೇ ನಿಜವಾದ ಧೀರರು. ಎತ್ರ ಯದಧ್ಯಾಸ, ಎಲ್ಲಿ ಯಾವುದರ ಅಧ್ಯಾಸವಾಗಿದೆಯೋ ತದ್ವಿವೇಕಾಗ್ರಹ ನಿಬಂಧನ, ಅದರ ವಿವೇಕವಿಲ್ಲದಿರುವುದೆಂಬ ನಿಮಿತ್ತದಿಂದ ತೋರುವಂತಹದ್ದೇ ಭ್ರಮ ಎಂದು ಮತ್ತೆ ಕೆಲವರು ಹೇಳುತ್ತಾರೆ. ಬಹಳ ಚೆನ್ನಾಗಿದೆ. ಇದರಲ್ಲಿ ಎರಡು ಅಂಶ ವ್ಯಕ್ತವಾಗುತ್ತೆ. ಒಂದು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಷ್ಟು ಸುಂದರವಾಗಿ ಅಧ್ಯಾಸ ಸ್ವರೂಪ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಅಂಶ, ಇದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಎಷ್ಟು ಸುಂದರವಾಗಿ ಬಿಡಿಸಿ ತಿಳಿಸ್ಕೊಡ್ತಾ ಇದ್ದಾರೆ ಎನ್ನುವಂತ ಎರಡು ಅಂಶ. ನಾವೇ ಅದೃಷ್ಟವಂತರು ಅಂತ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಇಂದಿನ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಾ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೋ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ.
ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ. ಕಾರ್ತಿಕ ವಾದನಿಗೆ ಪರಿಮಾರ್ಜಿ